ಕನ್ನಡ ಚಳುವಳಿ ಪಕ್ಷದ ನಾಯಕ ಹಾಗೂ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಮಂಡ್ಯದ ಜೆಸಿ ವೃತ್ತದಲ್ಲಿ ಈಡುಗಾಯಿ ಒಡೆದು ಕಡ್ಲೆಪುರಿ ತಿಂದು ವಿನೂತನ ಪ್ರತಿಭಟನೆ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರಕ್ಕೆ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ತಂದಿದ್ದ 2 ಮೂಟೆ ಕಡ್ಲೆಪುರಿಯನ್ನು ಜನರಿಗೆ ಹಂಚಿ ಪ್ರತಿಭಟಿಸಿದರು. ಕನ್ನಡ ರಕ್ಷಣಾ ವೇದಿಕೆ, ಕನ್ನಡ ಸೇನೆ ಸೇರಿ ಹಲವು ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಗೆ ಸಾಥ್ ನೀಡಿದರು. ಬೆಳಗಾವಿ ಉಳಿಸಬೇಕು, ಎಂಇಎಸ್ ನಿಷೇಧ, ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ, ಮೆಟ್ರೋದಲ್ಲಿ ಕನ್ನಡಿಗರಿಗೆ ಉದ್ಯೋಗ, ಕನ್ನಡದಲ್ಲೇ ನಾಮಫಲಕ ಕಡ್ಡಾಯ, ಪರಭಾಷಿಗರ ದಬ್ಬಾಳಿಕೆ ಸೇರಿ ವಿವಿಧ ಬೇಡಿಕೆಗೆ ಆಗ್ರಹಿಸಿದರು. ಪ್ರತಿ ವರ್ಷ ನಾವು ಹೊಸ ವರ್ಷವನ್ನು ಆಚರಣೆ ಮಾಡಿ ಇಡೀ ವರ್ಷದಲ್ಲಿ ಹೋರಾಟಗಳನ್ನು ಮಾಡತಕ್ಕಂಥ ವಿಚಾರಗಳನ್ನು ತಿಳಿಸ್ತಾ ಇದ್ದೀವಿ. ಭಾಳ ವಿನೂತನವಾಗಿ ಮಾಡಬೇಕು ಅಂತ. ಹೋದ ವರ್ಷ ಬೆಂಗಳೂರಿನಲ್ಲಿ ಕತ್ತೆಯ ಪಾದಕ್ಕೆ ಪೂಜೆ ಮಾಡೋ ಮೂಲಕ ಒಂದು ಹೊಸ ಇತಿಹಾಸವನ್ನು ನಿರ್ಮಾಣ ಮಾಡಿದ್ದೇವೆ. ಭಾಳ ಜನ ಕತ್ತೆ ಬಗ್ಗೆ ಏನು ಇದು ಮಾಡ್ತಾರೆ ಅಂತ ಹೇಳ್ಕೋಬೋದು. ನಾನು ಸುಮಾರು 50-60 ವರ್ಷದ ಹಿಂದೆ ಎಮ್ಮೆಗಳ ಮೆರವಣಿಗೆ ಮಾಡಿ ಪ್ರಾಣಿಗಳನ್ನು ಭಾಳ ಗೌರವವಾಗಿ, ಇವತ್ತು ಗಣರಾಜ್ಯೋತ್ಸವದಲ್ಲಿ ದೆಹಲಿಯಲ್ಲಿ ಪ್ರಾಣಿಗಳನ್ನು ಇವತ್ತು ಮೆರವಣಿಗೆ ಮಾಡ್ತಾರೆ. ಈ ಸಾರಿ ನಾವು 60 ವರ್ಷದ ಹಿಂದೆನೇ ಮಾಡಿದ್ದೀವಿ. ಈ ಸಾರಿ ಅವರು ನಾಯಿಗಳ ಮೆರವಣಿಗೆ ಮಾಡ್ತಾರೆ, ನಾವು ಮಾಡಿದ್ದೇವೆ. ಒಂಟೆ ಮೆರವಣಿಗೆ ಮಾಡ್ತಾರೆ, ಮಾಡಿದ್ದೇವೆ. ಕುದುರೆಗಳ ಮೆರವಣಿಗೆ ಮಾಡ್ತೀವಿ, ಮಾಡಿದ್ದೇವೆ. ಅವರು ಈ ಸಾರಿ ಇಡೀ ದೇಶದ ಗಣರಾಜ್ಯೋತ್ಸವದಲ್ಲಿ ಮಾಡ್ತಾರೆ. ನಾವು ಇವತ್ತು ಹೊಸ ವರ್ಷದಲ್ಲಿ ಇಡೀ ವರ್ಷ ಈ ನಾಡಿಗಾಗಿ, ನಾಡಿನ ಅಭ್ಯುದಯಕ್ಕಾಗಿ, ಕರ್ನಾಟಕ, ಸಮಗ್ರ ಕರ್ನಾಟಕದ ಅಭಿವೃದ್ಧಿಗಾಗಿ, ಬೆಳಗಾವಿಯ ಬೆಳವಣಿಗೆಗಾಗಿ, ಕಲ್ಯಾಣ ಕರ್ನಾಟಕದ ಪ್ರಗತಿಗಾಗಿ, ಕನ್ನಡಿಗರ ಉದ್ಯೋಗಕ್ಕಾಗಿ ಭಾರೀ ಹೋರಾಟವನ್ನು ಈ ವರ್ಷ ಮಾಡಬೇಕು ಅಂತ ಹೇಳಿ ತೀವ್ರವಾಗಿ ತೀರ್ಮಾನ ಮಾಡಿದ್ದೇವೆ. ಅದು ಅಜೆಂಡಾ. ನಿಮ್ಮ ಮೂಲಕನೇ ಇದು ಗಂಡು ಮೆಟ್ಟಿದ ಮಂಡ್ಯ ನೆಲದಿಂದ ಕನ್ನಡಿಗರಿಗೆ ಒಂದು ಹೊಸ ಚೈತನ್ಯ ತುಂಬುವ ಹೋರಾಟ. ಬೆಳಗಾವಿ ಉಳಿಸಬೇಕು, ಎಂಇಎಸ್ ನಿಷೇಧ ಆಗಲೇಬೇಕು, ಗಡಿನಾಡು ಬೆಳಗಾವಿ ಅಭಿವೃದ್ಧಿಯಾಗಬೇಕು, ಕನ್ನಡಿಗರಿಗೆ ಉದ್ಯೋಗ, ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ವಿ. ಇದುವರೆಗೂ ಕನ್ನಡಿಗರ ಉದ್ಯೋಗದ ಬಗ್ಗೆ ಪ್ರಾಮಾಣಿಕ ಚಿಂತನೆ ಇಲ್ಲ. ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಲಿಲ್ಲ, ಆಗಬೇಕು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಲಿಲ್ಲ, ಆಗಬೇಕು. ರಾಜ್ಯದ ಗಡಿ ಅಭಿವೃದ್ಧಿ ಸಮಗ್ರವಾಗಿ ಆಗಬೇಕಾಗಿದೆ. ತಮಗೆ ಹೇಳೋದಾದರೆ, ಕೇರಳದಲ್ಲಿ ಕನ್ನಡಿಗರನ್ನ ಗುಲಾಮರ ರೀತಿ ಕಾಣ್ತಾ ಇದ್ದಾರೆ. ಆದರೆ ಕೇರಳದವರು ಕರ್ನಾಟಕದಲ್ಲಿ ಏನಾಯಿತು ಅಂತಂದರೆ ಅವರು ಬೊಬ್ಬೆ ಇಡ್ತಾ ಇದ್ದಾರೆ. ಕೇರಳದವ್ರಿಗೂ ಕರ್ನಾಟಕಕ್ಕೂ ಸಂಬಂಧ ಇಲ್ಲ. ಕೇರಳದವರು ನಿಮ್ಮ ಪಾಡಿಗೆ ನೀವು ಗಂಭೀರವಾಗಿರಿ, ಕರ್ನಾಟಕದಲ್ಲಿ ಏನಿದ್ರು ನಾವು ನೋಡ್ಕೊಳ್ತೀವಿ, ಇದಕ್ಕೆ ಕೈ ಹಾಕಬೇಡಿ.
ಏನಾದರೂ ಕೈ ಹಾಕಿದರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸಂಪೂರ್ಣ ಮಲಯಾಳಿಗಳು ಕೇರಳಕ್ಕೆ ಹೋಗಿ ಅಂತ ಚಳವಳಿ ಮಾಡಬೇಕಾಗುತ್ತೆ. ಮತ್ತು ಬಿಜೆಪಿ ಮತ್ತು RSSನವರು ಮುಸಲ್ಮಾನರ ಒಕ್ಲೆಬ್ಸಿದ್ದಾರೆ, ಅವ್ರಿಗೆ ಮನೆ ಕೊಡ್ತೀವಿ ಅಂದರೆ ಸರಿ ಇಲ್ಲ ಅಂತ ಹೇಳ್ತಾರೆ. ನಾನು ನೇರವಾಗಿ ಬಿಜೆಪಿಯವ್ರು ಕೇಳ್ತೇನೆ, ನಿಮಗೆ ಮುಸಲ್ಮಾನರ ಬಗ್ಗೆ ಭಾಳ ಕೆಟ್ಟ ಕೆಂಗಣ್ಣಿದೆ. ಹಿಂದಿಯವ್ರ ಬೇಕಿಲ್ಲ, ಮಾರ್ವಾಡಿಗಳು ಬೇಕಿಲ್ಲ, ಉತ್ತರ ಪ್ರದೇಶದಿಲ್ಲ, ಬಿಹಾರದವರಿಲ್ಲ, ತಮಿಳರ ಮೇಲಿಲ್ಲ, ತೆಲುಗರ ಮೇಲಿಲ್ಲ, ಮಲಯಾಳಿಗಳ ಮೇಲಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಹಿಂದಿ ಹೇರಿ ಕನ್ನಡಿಗರ ಮೇಲೆ ದಬ್ಬಾಳಿಕೆ ನಡೀತಾ ಇದ್ರು. ಬಿಜೆಪಿಯವರು ಗೊತ್ತಿಲ್ಲದೆ ಕೂತಿರ್ತಕ್ಕಂಥದ್ದು ಸರಿಯಲ್ಲ. ಗಡಿನಾಡು ಜಿಲ್ಲೆಗಳು ಅಭಿವೃದ್ಧಿ ಆಗಬೇಕು. ಮಹದಾಯಿ ಕಳಸಾ ಬಂಡೂರಿ ಕೂಡಲೇ ಆಗಲೇಬೇಕು. ಇದಕ್ಕಾಗಿ ಮುಂದೆ ಈ ತಿಂಗಳು 15ನೇ ತಾರೀಕು ಹುಬ್ಬಳ್ಳಿಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಪ್ರತಿಮೆಯ ಮುಂದೆ ಹೋರಾಟ. ನಾನೇ ಅಲ್ಲಿಗೆ ಹೋಗ್ತಾ ಇದ್ದೀನಿ, ಹುಬ್ಬಳ್ಳಿಗೆ, ಮಹದಾಯಿಗಾಗಿ, ಕಳಸಾ ಬಂಡೂರಿಗಾಗಿ ಹೋರಾಟ. ಮೇಕ್ ಎ ದಾಟ್. ಕರ್ನಾಟಕದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ ಮೆರವಣಿಗೆ ಮಾಡದ್ದು. ಮೇಕೆದಾಟು ಬಗ್ಗೆ ಏನು ಮಾಡಿದ್ರಿ? ಏನಿಲ್ಲ. ಉಪಮುಖ್ಯಮಂತ್ರಿನೂ ಇಲ್ಲ, ಮುಖ್ಯಮಂತ್ರಿನೂ ಇಲ್ಲ. ಮೇಕೆದಾಟು ಬಗ್ಗೆ ನೀವು ಗಮನ ಕೊಡಲಿಲ್ಲ. ಕಾರಣ ಏನು? ತಮಿಳುನಾಡು DMK ನಿಮ್ಮ ಜೊತೆಯಲ್ಲಿ ಇರೋದ್ರಿಂದ ನೀವು ಕರ್ನಾಟಕವನ್ನು ಬಲಿ ಕೊಟ್ಟಿದ್ದೀರಿ. ಒಳ್ಳೆಯದಲ್ಲ. ಮೇಕೆದಾಟು ಆಗಲೇಬೇಕು. ಪ್ರತಿಭಟನೆಯಲ್ಲಿ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಮಂಜುನಾಥ್, HV ಗಿರೀಶ್ ಗೌಡ, ಕನ್ನಡ ರಕ್ಷಣಾ ವೇದಿಕೆ ಜಯರಾಮ್, ಪಾರ್ಥಸಾರಥಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಅಧ್ಯಕ್ಷ ML ಸುರೇಶ್ ಅವರ ಕಾರ್ಯಕಾರಿ ಮಂಡಳಿಯನ್ನು ಮುಂದುವರಿಸುವ ಸಂಬಂಧ ಸಂಘದಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸದೆ ಏಕಾಏಕಿಯಾಗಿ ಚರ್ಚೆಗೆ ಮುಂದಾಗಿದ್ದಾರೆ ಎಂದು ಸಂಘದ ನಿರ್ದೇಶಕ ಕೃಷ್ಣ ಆರೋಪ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ವ ಸದಸ್ಯರ ಸಭೆಗೂ ಮುನ್ನ ಡಿಸೆಂಬರ್ 13ರಂದು ಸಾಮಾನ್ಯ ಸಭೆ ನಡೆಸಿದ್ದ ಸುರೇಶ್ ಅವರು ಅಲ್ಲಿಯೂ ಚುನಾವಣೆ ನಡೆಸದೆ ಹಾಲಿ ಇರುವ ಕಾರ್ಯಕಾರಿ ಮಂಡಳಿಯನ್ನು ಮುಂದುವರಿಸುವ ವಿಷಯವಾಗಿ ಪ್ರಸ್ತಾಪವನ್ನು ಮಾಡಿರಲಿಲ್ಲ ಎಂದರು. ಸಂಘ ಆರಂಭವಾದ 1950ರಿಂದ ಇಲ್ಲಿಯವರೆಗೂ ಅಧ್ಯಕ್ಷರ ಅವಿರೋಧ ಆಯ್ಕೆಯಾಗುತ್ತಿತ್ತು. ಸಂಘದ ಇತಿಹಾಸದಲ್ಲೇ ಮೊದಲ ಬಾರಿಗೆ ರೆಸಾರ್ಟ್ ರಾಜಕಾರಣ ಮಾಡುವ ಮೂಲಕ ಇವರು ಅಧ್ಯಕ್ಷರಾಗಿದ್ದಾರೆ. ಅಲ್ಲದೆ ಪ್ರಥಮ ಬಾರಿಗೆ ಪೊಲೀಸ್ ಭದ್ರತೆಯಲ್ಲಿ ಸರ್ವ ಸದಸ್ಯರ ಸಭೆ ನಡೆಸಿದ್ದಾರೆ ಎಂದು ದೂರಿದರು. ಸರ್ವ ಸದಸ್ಯರ ಸಭೆ ಕರೆದು ಹಾಲಿ ಇರುವ ಕಾರ್ಯಕಾರಿ ಮಂಡಳಿ ಮುಂದುವರಿಸಬಹುದು ಎಂದು ಸಹಕಾರ ಸಂಘಗಳ ಇಲಾಖೆಯ ಅಧಿಕಾರಿ ತಿಳಿಸಿರುವುದಾಗಿ ಹೇಳಿದ್ದಾರೆ. ಕುರುಬರ ಸಂಘವು ಸಹಕಾರ ಸಂಘದ ಅಡಿಯಲ್ಲಿ ಇರದ ಕಾರಣ ಸಂಘದ ಬೈಲಾದಂತೆ 5 ವರ್ಷಗಳಿಗೆ ಚುನಾವಣೆ ನಡೆಯಲೇಬೇಕೆಂದು ಸದಸ್ಯರು ಒತ್ತಾಯಿಸಿದ್ದಕ್ಕೆ ಪೊಲೀಸ್ ಭದ್ರತೆಯಲ್ಲಿ ಸಭೆಯಿಂದ ಹೊರ ನಡೆದಿದ್ದಾರೆ ಎಂದು ಹೇಳಿದರು. ನಮಗೆ ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಒಂದು ಸಾಮಾನ್ಯ ಸಭೆ 13/12/2025 ಶನಿವಾರ ಒಂದು ಸಾಮಾನ್ಯ ಸಭೆ ನಡೀತದೆ. ಆ ಸಭೆಯಲ್ಲಿ ಇಲ್ಲಿ ದಾಖಲಾತಿ ಇದೆ, ನಮ್ಮ ಅಡ್ರೆಸ್ಗೆ ಬಂದಿರತಕ್ಕಂಥದ್ದು. ಈ ಸಭೆಯಲ್ಲಿ ಈ ವಾರ್ಷಿಕ ಮಹಾಸಭೆಯಲ್ಲಿ ಒಂದು ಅಜೆಂಡನ್ನು ಸೇರಿಸ್ತಾರೆ. ಅದೇನಂತ ಅಂದರೆ 8ನೇ ನಂಬರು, ಪ್ರಸ್ತುತ ಇರುವ ಕಾರ್ಯನಿರ್ವಾಹಕ ಮಂಡಳಿಯು ಮುಂದುವರಿಯುವ ಬಗ್ಗೆ ಚರ್ಚೆ ಅಂತೇಳಿ ವಾರ್ಷಿಕ ಮಹಾಸಭೆಯಲ್ಲಿ ಒಂದು ಪಾಯಿಂಟ್ನ ಹಾಕ್ತಾರೆ. ಆದರೆ ಅದು ಕೇವಲ ಒಂದು 15 ದಿನ ಮುಂಚಿತವಾಗಿ 13 ದಿನ ಮುಂಚಿತವಾಗಿ ನಮಗೆ ಮೀಟಿಂಗ್ನ ಸಭೆಯಲ್ಲಿ ನಡೆಸ್ತಾರೆ. ಅದರಲ್ಲಿ ಎಲ್ಲೂ ಕೂಡ ಈ ವಿಚಾರನ ಪ್ರಸ್ತಾಪನೆ ಮಾಡಲ್ಲ. ಸಾಮಾನ್ಯ ಸಭೆಯಲ್ಲಿ ಕೇವಲ ಈ ವಾರ್ಷಿಕ ಮಹಾಸಭೆಯ 13 ದಿನ ಹಿಂದಿನ ದಿನದಲ್ಲಿ ಇದೊಂದು ಪಾಯಿಂಟ್ನ ಅವರು ಎಲ್ಲೂ ಕೂಡ ಸಾಮಾನ್ಯ ಸಭೆಯಲ್ಲಿ ತಂದಿರಲ್ಲ. ಈ ವಿಚಾರವಾಗಿ ಅಲ್ಲಿ ನಡೆದಂಥ ಮೀಟಿಂಗ್ನಲ್ಲಿ ಮೊದಲನೇದಾಗಿ ಅಧ್ಯಕ್ಷರ ಬಗ್ಗೆ ಒಂದೆರಡು ಮಾತು. ಮೊನ್ನೆ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರಾದಂಥ ಸುರೇಶ್ರವರೇ, ನೀವು ಭಾಳ ಬುದ್ಧಿವಂತರಿದ್ದೀರಿ, ಭಾಳ ಕಾನೂನು ಪಂಡಿತರಿದ್ದೀರಿ, ಭಾಳ ಪ್ರಜ್ಞಾವಂತರಿದ್ದೀರಿ, ಮತ್ತು ಸಹಕಾರ ಸಂಘ ಸಂಸ್ಥೆಗಳ ತುಂಬ ಧುರೀಣರಿದ್ದೀರಿ, ಮತ್ತು ಸತ್ಯವಂತರು ಕೂಡ ಇದ್ದೀರಿ, ಮತ್ತು ಯಾರಿಗೂ ಎಲ್ಲೂ ಕೂಡ ಎದುರದಂಥ ವ್ಯಕ್ತಿ ನೀವು.
ಈ ಮಾತುಗಳನ್ನೆಲ್ಲ ಇದೇ ಜಾಗದಲ್ಲಿ ಕೂತ್ಕೊಂಡು ಪತ್ರಿಕಾ ಮಾಧ್ಯಮದವ್ರಿಗೆ ಹೇಳಿದಿರಿ. ನಿಮ್ಮ ಮಾತುಗಳನ್ನೇ ನಿಮಗೆ ನೆನಪಿಸ್ತಾ ಇದ್ದೀನಿ. ನೀವು ಇಷ್ಟೆಲ್ಲ ನಡ್ಕೊಂಡಿದ್ದನ್ನು ರೀತಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೆ ಅವ್ರು ಹೇಳ್ತಾರೆ 1951ರಿಂದ ಇವತ್ತಿನವರೆಗೂ ಕೂಡ ನಮ್ಮ ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಚುನಾವಣೆನೇ ನಡೆದಿರಲಿಲ್ಲ. ಯಾರ್ಯಾರೋ ಹೇಗೋ ಆಯ್ಕೆಯಾಗಿ ಬಂದಿರತಕ್ಕಂಥದ್ದು. ನಮ್ಮ ಮೊದಲನೇ ಈಗ ನಾವು ಬಂದಿರುವಂಥ ಬಾಡಿನೇ ಚುನಾವಣೆಯಾಗಿ ಆಯ್ಕೆಯಾಗಿ ಬಂದಿದೆ. ಹಂಗಾಗಿ ನಾವು ಒಂದು ಶಿಸ್ತು ಕ್ರಮಬದ್ಧತೆಯಿಂದ ನಾನು ಆಡಳಿತ ನಡೆಸ್ತಾ ಇದ್ದೀನಿ ಅಂತೇಳಿ ಇದೇ ಜಾಗದಲ್ಲಿ ಕೂತ್ಕೊಂಡು ನೀವು ಮಾತಾಡ್ತೀರಿ. ಅದು ಕೂಡ ವಿಡಿಯೋ ಇದೆ ವಿತ್ ರೆಕಾರ್ಡು. ಅದಕ್ಕೆ ನಾವು ಕೇಳುವಂಥದ್ದೊಂದು, 1951ರಿಂದ ಚುನಾವಣೆ ನಡೆದಿರಲಿಲ್ಲ ಸತ್ಯಸ್ವಾಮಿ. ನೀವು ಅಧ್ಯಕ್ಷರಾಗಿ ಬರಲಿಕ್ಕೆ ಈ ಬಾಡಿ ನಿಮ್ಮದೇನು ಆಡಳಿತ ಮಂಡಳಿ ಬಂದಿದೆ, ಯಾವ ರೂಪದಲ್ಲಿ ನೀವು ಶಿಸ್ತು ಕ್ರಮವನ್ನು ವಹಿಸಿದ್ರಿ? ಎಷ್ಟು ಜನ ನಿರ್ದೇಶಕರುಗಳನ್ನ, ಎಷ್ಟು ಜನ ನಿಮ್ಮ ಬೆಂಬಲಿಗರನ್ನ ಕರ್ಕೊಂಡು ನೀವು ರೆಸಾರ್ಟ್ ರಾಜಕಾರಣ ಮಾಡ್ಕೊಂಡು, ಯಾವ್ಯಾವ ರೆಸಾರ್ಟ್ನಲ್ಲಿ ಎಷ್ಟೆಷ್ಟು ದಿನ ಇದ್ದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಬಂದು ಅಧ್ಯಕ್ಷರಾದ್ರಲ್ಲ, ಇದೇ ನಿಮ್ಮ ಶಿಸ್ತು ಕ್ರಮ, ಇದೇ ನಿಮ್ಮ ಒಂದು ಬದ್ಧತೆ. ಅದನ್ನು ಕೂಡ ಅವರು ಸತ್ಯಾಂಶನ ಹೇಳಬೇಕು. ನಮ್ಮ ಸಂಘದಲ್ಲಿ ಚುನಾವಣೆ ಮುಖಾಂತರ ಬಂದಂಥವ್ರು ಇವರು. ರೆಸಾರ್ಟ್ ರಾಜಕಾರಣನೂ ಮಾಡಿದವರು ನಮ್ಮ ಜಿಲ್ಲಾ ಕುರುಬರ ಸಂಘದಲ್ಲಿ ಇದೇ ಮೊದಲು. ಎಲ್ಲೂ ಕೂಡ ನಡೆದಿರೋ ಇತಿಹಾಸ ನಮಗಂತೂ ಎಲ್ಲೂ ಕೂಡ ಗೊತ್ತಿಲ್ಲ. ಎಲ್ಲೂ ಯಾವಾಗಲೂ ಚುನಾವಣೆ ನಡೆದಿರಲಿಲ್ಲ ಸರ್. ಅಲ್ಲೇ ಅವಿರೋಧವಾಗಿ ಹಂಗೆ ಆಯ್ಕೆ ಮಾಡ್ಕೊಂಡು ಬರ್ತಿದ್ದಂಥದ್ದು. ಏನು ಗೊಂದಲ ಆಯಿತು, ಯಾಕೆ ಗೊಂದಲ ಆಯಿತು, ಯಾಕೆ ಪ್ರತಿಭಟನೆ ಆಯಿತು ಅನ್ನುವಂಥ ವಿಚಾರ. 28/12 ಭಾನುವಾರ ವಾರ್ಷಿಕ ಮಹಾಸಭೆ ನಡೆಯುವಂಥ ಸಂದರ್ಭದಲ್ಲಿ ಅವರೇ ಪತ್ರಿಕಾ ಮಾಧ್ಯಮದವ್ರನ್ನೆಲ್ಲರನ್ನೂ ಅಲ್ಲಿ ಆಹ್ವಾನ ಮಾಡಿರ್ತಾರೆ, ಬಂದಿರ್ತಾರೆ. ಜೊತೆಗೆ ನಮ್ಮ ವಾರ್ಷಿಕ ಮಹಾಸಭೆಯ ಯಾವ ವರ್ಷವೂ ಕೂಡ ಇತಿಹಾಸದಲ್ಲೇ ಪೊಲೀಸರು ಅಲ್ಲಿ ಬಂದು ನಿಂತ್ಕೊಂಡು ಇದು ವಾರ್ಷಿಕ ಸಭೆಯನ್ನು ನಡೆಸೇ ಇರಲಿಲ್ಲ. ಇದೇ ಮೊದಲನೇ ಬಾರಿಯಾಗಿ ಪೊಲೀಸ್ನ ಕರೆಸಿದ್ದು. ಯಾವ ಮುಂಜಾಗ್ರತೆ ನಮಗೆ ಮುನ್ಸೂಚನೆಯೂ ಕೂಡ ಇಲ್ಲದೆ ಯಾವ ರೀತಿ ಗಲಾಟೆ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಅಥವಾ ಅವರು ವೈಯಕ್ತಿಕವಾಗಿ ಏನು ಅಂದ್ಕೊಂಡ್ರು ಅಂತ ಅದು ನಮಗೆ ಗೊತ್ತಿಲ್ಲ. ಪೊಲೀಸ್ ಇಲಾಖೆಯನ್ನು ಯಾವ ಮಟ್ಟಕ್ಕೆ ಬಳಸ್ಕೊಂಡ್ರು ಅಂದರೆ, ಬಾಗ್ಲಲ್ಲಿ ನಿಲ್ಲಿಸಿ ಒಬ್ಬರು ಮೆಂಬರ್ಶಿಪ್ ನೀವು ಇದ್ದೀರಾ ಇಲ್ವಾ ಅಂಥೇಳಿ ಪೊಲೀಸವ್ರನ್ನ ಬಾಗ್ಲಲ್ಲಿ ನಿಲ್ಲಿಸ್ಕೋತಾರೆ. ಜೊತೆಗೆ ಒಬ್ಬರು ಜಿಲ್ಲಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ, ಖಜಾಂಚಿ, ಇನ್ನುಳಿದಂಥ ನಿರ್ದೇಶಕರುಗಳು 2 ಕಡೆ ಟೇಬಲ್ ಹಾಕೊಂಡು ಆ ಮುಖ್ಯ ದ್ವಾರದಲ್ಲಿ ಪ್ರತಿಯೊಬ್ಬರನ್ನು ಬಂದವ್ರನ್ನ ನಿನ್ನ ಯಾರಪ್ಪ, ನಿನ್ನ ಹೆಸರೇನೋ, ನಿನ್ನ ಹತ್ರ ಷೇರ್ದಾರ್ ಇದೆಯಾ, ಯಾವ ಊರು ನೀನು, ಬುಕ್ ತೋರಿಸಿದ್ರೆ ಒಳಗಡೆ ಹೋಗಬೇಕು, ಸೈನ್ ಹಾಕ್ಬಿಟ್ಟು ಒಳಗಡೆ ಹೋಗು, ಅಥವಾ ಬುಕ್ ಇಲ್ಲ ಅಂದರೆ ಕಾರ್ಡ್ ತೋರಿಸ್ಬಿಟ್ಟು ಒಳಗಡೆ ಹೋಗು, ಸೈನ್ ಹಾಕ್ಬಿಟ್ಟು ಒಳಗಡೆ ಹೋಗು ಅಂಥೇಳಿ ಇವರು ಸುಮಾರು 1-1.5 ಗಂಟೆಗಳ ಕಾಲ ಅದನ್ನು ಮಾಡ್ತಾರೆ ಅಧ್ಯಕ್ಷರು, ಅದು ತಂಡ. ಆದರೆ ಅಧ್ಯಕ್ಷರ ಕೆಲಸ ಅದಲ್ಲ. ಚಂದಳ್ಳಿ ಶ್ರೀಧರ್ ಮಾತನಾಡಿ 2025 ಆಗಸ್ಟ್ 5ರಂದು ಸಂಘದ ಸದಸ್ಯತ್ವ ಪಡೆದಿದ್ದೇನೆ. ಆದರೂ ನನ್ನನ್ನು ಸದಸ್ಯನಲ್ಲ ಎನ್ನಲಾಗುತ್ತಿದೆ. ಸಂಘದ ಬೈಲಾ ಪ್ರಕಾರ ಸಂಘದ ಸದಸ್ಯತ್ವ ಪಡೆದವರು ನೇರವಾಗಿ ಚುನಾವಣೆಯಲ್ಲಿ ಮತ ಹಾಕಲು ಅರ್ಹರಾಗಿದ್ದಾರೆ. ಚುನಾವಣೆಗೆ ಆಗ್ರಹಿಸಿದ್ದಕ್ಕೆ ನನಗೆ ಮತ್ತು ಸಮುದಾಯಕ್ಕೆ ಗೂಂಡಾ ಪಟ್ಟ ಕಟ್ಟಿರುವುದು ಸರಿಯಲ್ಲ ಎಂದು ಆಕ್ರೋಶಗೊಂಡರು. ಹಾಲಿ ಮಳವಳ್ಳಿ ತಾಲೂಕು ಸಂಘದ ನಿರ್ದೇಶಕನಾಗಿದ್ದೇನೆ. ಜಿಲ್ಲಾ ಸಂಘದ ಮಾಜಿ ಅಧ್ಯಕ್ಷೆ ವಸಂತಮ್ಮ ಅವರ ಪುತ್ರನಾಗಿದ್ದು ಸಂಘದ ಸದಸ್ಯತ್ವವನ್ನು ಪಡೆದಿದ್ದೇನೆ. ತಾತ ಜಮೀನ್ದಾರ್ ಜವರೇಗೌಡರು ಪಾರಂಪರಿಕ ಜಮೀನ್ದಾರರಾಗಿದ್ದಾರೆ. ಆದ್ದರಿಂದ ಮಳವಳ್ಳಿಯಲ್ಲಿ 10 ಎಕರೆ ಜಮೀನಿದೆ, ಅದಕ್ಕೆ ಭೂಗಳ್ಳ ಎಂದಿದ್ದಾರೆ. ಇದಕ್ಕೆ ಅವರು ಸಾಕ್ಷಿ ನೀಡಲಿ ಎಂದು ಸವಾಲು ಹಾಕಿದರು. 2025ರಲ್ಲಿ ನಾನು ಹಣವನ್ನು ಕಟ್ಟಿ ಸದಸ್ಯತ್ವವನ್ನು ಪಡೆದಿದ್ದೀನಿ. 2025 4 ತಿಂಗಳು, ಈ 5ನೇ ತಾರೀಕು ಬಂದರೆ ಸತತವಾಗಿ 5 ತಿಂಗಳಾಯಿತು ನಾನು ಸದಸ್ಯತ್ವವನ್ನು ಪಡೆದು. ಇದನ್ನು ನಾನು ಸದಸ್ಯತ್ವ ಪಡೆದಿದ್ದೀನಿ. ಬಟ್ ಇದಾದ ಮೇಲೆ ನಾವು ಡೈರೆಕ್ಟರ್ಗಳ ಸಮ್ಮುಖದಲ್ಲಿ DR ಕೂಡ ಭೇಟಿ ಮಾಡಿದ್ವಿ. ನಾವು ಸದಸ್ಯತ್ವ ತಗೊಂಡ ಮೇಲೆ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಮತ್ತು ನಾವು ಮತದಾನವನ್ನು ಮಾಡಲಿಕ್ಕೆ ಎಷ್ಟು ದಿನಗಳು ಬೇಕಾಗ್ಬೋದು, 6 ತಿಂಗಳು, ವರ್ಷವನ್ನು ಅಂತ ಅವ್ರು ಹೇಳಿದ್ರು. ಕೋಆಪರೇಟಿವ್ ಬೈಲನೇ ಬೇರೆ, ನಿಮ್ಮ ಸಂಘದ ಬೈಲನೇ ಬೇರೆ. ಹಾಗಾಗಿ ನೀವು ಸದಸ್ಯತ್ವವನ್ನು ಪಡೆದಂಥ ದಿನಗಳ ನಂತರದಲ್ಲಿ ಯಾವುದೇ ಚುನಾವಣೆ ನಡೆದರೂ ಕೂಡ ನೀವು ಅದಕ್ಕೆ ಮತವನ್ನು ಚಲಾಯಿಸ್ಬೋದು ಮತ್ತು ನೀವು ಸ್ಪರ್ಧೆನೂ ಕೂಡ ಮಾಡ್ಬೋದು ಅಂತೇಳಿ ನಾವು DR ಆಫೀಸ್ನಲ್ಲಿ ಮಾಹಿತಿಯನ್ನು ಕೂಡ ತಗೊಂಡಿದ್ದೀವಿ. ನಾನು DR ಆಫೀಸಲ್ಲಿ ಮಾಹಿತಿ ಕೇಳಿದಾಗ ನನಗೆ ಅವರು ಆ ರೀತಿ ಮಾಹಿತಿ ಕೊಟ್ಟಿದ್ದಾರೆ. ಈಗ ನಾನು ಸದಸ್ಯರಲ್ಲ ಅಂತ ಹೇಳಿದಾರಲ್ಲ, ಯಾವುದು DR ಅವರು ಭೇಟಿ ಮಾಡಿದಾಗ ಸಂಘದಲ್ಲಿ ಸದಸ್ಯತ್ವ ಹೊಂದಿರುವ ಎಲ್ಲ ಸದಸ್ಯರು ಮತದಾನ ಮಾಡುವ ಹಕ್ಕನ್ನು ಉಳ್ಳವರಾಗಿರುತ್ತಾರೆ. ಇಲ್ಲ ಆ ಥರ ಇಲ್ಲೇನು ಮೆನ್ಷನ್ ಆಗಿಲ್ಲ. ಸದಸ್ಯತ್ವ ಪಡೆದಂತ, ಅದು ಸುಳ್ಳು ಸರ್. ನೋಡಿ, ಇಲ್ಲೇ ಡೈರೆಕ್ಟ್ ಆಗಿದೆ. ಸದಸ್ಯತ್ವವನ್ನು ಹೊಂದಿರುವ ಎಲ್ಲ ಸದಸ್ಯರು ಮತದಾನ ಮಾಡುವ ಹಕ್ಕನ್ನು ಹೊಂದಿರುತ್ತಾರೆ. ಟೈಮ್ ಲಿಮಿಟ್ಸ್ ಇಲ್ಲ ಸರ್. ನಾನು ಅದನ್ನು ಕೇಳಿಕೊಂಡು ಕೂಡ ಬಂದ್ವಿ. ಯಾಕೆ ಬಂದ್ವಿ ಅಂದರೆ ಒಂದು ಮಾತು ಹೇಳ್ತೀನಿ ಸರ್. ಇವರು ಮಾರ್ಚ್ 6ನೇ ತಾರೀಕು ಇವರು ಸಂಘ 5 ವರ್ಷಗಳ ಮುಕ್ತಾಯ ಆಗ್ತಾ ಇದೆ. ಈಗೇನು ಸನ್ಮಾನ್ಯ ಜಿಲ್ಲಾಧ್ಯಕ್ಷರು ಹೇಳ್ತಾರೆ,
ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಇತಿಹಾಸದಲ್ಲಿ ಚುನಾವಣೆ ನಡೆದಿಲ್ಲ ಅಂತ. ಇವ್ರು ಯಾವ ರೀತಿ ಆಯ್ಕೆಯಾಗಿ ಬಂದಿದ್ದಾರೆ? ಇವರು ಚುನಾವಣೆಯಲ್ಲಿ ಗೆದ್ದು ಬಂದಿದ್ದಾರಾ? ಮಳವಳ್ಳಿ ತಾಲೂಕಿನಿಂದ 22 ಜನ ನಾಮಪತ್ರವನ್ನು ಸಲ್ಲಿಸಿದ್ರು. ಅವತ್ತು ಮಳವಳ್ಳಿ ತಾಲೂಕಿನಿಂದ ನಿರ್ದೇಶಕ ಸ್ಥಾನಕ್ಕೆ 22 ಜನ ನಾಮಪತ್ರವನ್ನು ಸಲ್ಲಿಸಿದರು. 22 ಜನ ನಾಮಪತ್ರವನ್ನು ತಗ್ಸಿ ನೀವು ಕಣದಲ್ಲಿ ಹೋಗಬೇಕಾದ್ರೆ ನೀವು ರಾತ್ರಿ ಯಾರ್ಯಾರನ್ನ ಕರ್ಕೊಂಡು ಯಾರ್ಯಾರ ಮನೆ ಬಾಗಿಲನ್ನ ಬಡಿದ್ರಿ? ಗೋಷ್ಠಿಯಲ್ಲಿ ನಿರ್ದೇಶಕ ಅಣಸಾಲೆ ಶಿವಣ್ಣ, ಗುರುಪ್ರಸಾದ್, ಆರ್ ಭಾಸ್ಕರ್, ಚೆನ್ನಮಾದ ಹೇಗಡೆ, ಸಿಟಿ ಬೀರೇಶ್, ಡಿಆರ್ ಬಸವರಾಜ್, ರಮೇಶ್ ಇದ್ದರು. ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಹಿನ್ನೆಲೆಯಲ್ಲಿ ರಾಜ್ಯ ಶೋಷಿತ ಸಮುದಾಯಗಳ ವೇದಿಕೆಯಿಂದ ರಾಜ್ಯಾಧ್ಯಕ್ಷ ಸುರೇಶ್ ಕಂಠಿ ನೇತೃತ್ವದಲ್ಲಿ ನಗರದ ಡಿಸಿ ಕಚೇರಿ ಮುಂಭಾಗದ ಎದುರಿರುವ ಭಾರತ ರತ್ನ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಜೈಕಾರ ಹಾಕುವ ಮೂಲಕ ಕೋರೆಗಾಂವ್ ವಿಜಯೋತ್ಸವವನ್ನು ಆಚರಿಸಿದರು. ರಾಜ್ಯ ಶೋಷಿತ ಸಮುದಾಯಗಳ ವೇದಿಕೆಯ ರಾಜ್ಯಾಧ್ಯಕ್ಷ ಸುರೇಶ್ ಕಂಠಿ ಮಾತನಾಡಿ, ಭೀಮಾ ಕೋರೆಗಾಂವ್ ವಿಜಯೋತ್ಸವ ಐತಿಹಾಸಿಕ ಘಟನೆಯಾಗಿದ್ದು 30,000ದಷ್ಟು ಸೈನಿಕರಿದ್ದ ಪೇಶ್ವೆಗಳನ್ನು 500 ಮಂದಿ ಇದ್ದ ಮಹರ್ ಸೈನಿಕರು 1818ರ ಜನವರಿ 1ರಂದು ಯುದ್ಧ ಮಾಡಿ ಹೋರಾಟ ನಡೆಸಿ ಸೋಲಿಸಿದ ಮಹತ್ವದ ದಿನವೇ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಎಂದು ಹೇಳಿದರು. ಭೀಮಾ ನದಿಯ ದಡದಲ್ಲಿ ಕೋರೆಗಾಂವ್ ಎಂಬ ಸ್ಥಳದಲ್ಲಿ 2ನೇ ಬಾಜಿರಾಯನ ಕಾಲದಲ್ಲಿ ಆತನ ಸೈನ್ಯದ ವಿರುದ್ಧ ಸಿದ್ಧನಾಯಕ ನೇತೃತ್ವದಲ್ಲಿ ಯುದ್ಧ ನಡೆದಿತ್ತು. ಪೇಶ್ವೆಯ ಸೈನ್ಯದಲ್ಲಿದ್ದ ಆಯುಧ ಇಲ್ಲದೇ ಇದ್ದರೂ ಸಿದ್ಧನಾಯಕನ ಸೈನ್ಯವು ವೀರಾವೇಶದಿಂದ ಹೋರಾಡಿ ಜಯಗಳಿಸಿತ್ತು. 22 ಜನ ಭೀಮಾ ಸೈನಿಕರು ವೀರಮರಣ ಹೊಂದಿದ್ದರು. ಮೂಲ ಸೌಕರ್ಯಕ್ಕಾಗಿ ಪೇಶ್ವೆಗಳ ಮತ್ತು ಅಸ್ಪೃಶ್ಯರ ನಡುವೆ ನಡೆದ ಯುದ್ಧ ಎಂದು ನೆನಪು ಮಾಡಿಕೊಂಡರು. ಭೀಮಾ ಕೋರೆಗಾಂವ್ ಮೇಲ್ವರ್ಗ ಮತ್ತು ಕೆಳವರ್ಗದ ಒಂದು ಸಂಘರ್ಷ. ಮೇಲ್ಜಾತಿಯ 7ನೇ ಬಾಜಿರಾಯ ಮಹಾರಾಷ್ಟ್ರದಲ್ಲಿ ಬ್ರಿಟಿಷರು 3ನೇ ಆಂಗ್ಲೋ ಬ್ರಿಟಿಷ್ ಯುದ್ಧ ಸಂದರ್ಭದಲ್ಲಿ ನಮ್ಮ ಸಮುದಾಯದ ಅಂದರೆ ಮಹಾರ್ ಸಮುದಾಯದ ಸ್ವಾಭಿಮಾನಿಗಳು 7ನೇ ಬಾಜಿರಾಯನ ಹತ್ರ ಹೋಗ್ತಾರೆ. ನೋಡಿ, ಬ್ರಿಟಿಷರಿಗೂ ಮತ್ತು ನಿಮಗೂ ಯುದ್ಧ ಪ್ರಾರಂಭ ಆಗಿದೆ. ಆ ಯುದ್ಧದಲ್ಲಿ ಬ್ರಿಟಿಷರ ವಿರುದ್ಧ ನಾವು ಹೋರಾಟ ಮಾಡಿ ನಿಮಗೆ ಜಯ ತಂದುಕೊಡ್ತೀವಿ. ಆದರೆ ನಮಗೆ ಸ್ವಾಭಿಮಾನದ ಬದುಕಲಿಕ್ಕೆ ಅವಕಾಶ ಕೊಡಿ, ಸಾಮಾಜಿಕ ಸಮಾನತೆ ಕೊಡಿ, ಶಿಕ್ಷಣದ ಹಕ್ಕು ಕೊಡಿ ಅಂತ ಕೇಳ್ತಾರೆ. ಆದರೆ 7ನೇ ಮೇಲ್ವರ್ಗದ ಅಂದರೆ ಬ್ರಾಹ್ಮಣ ಸಮುದಾಯದ ಪೇಶ್ವೆ 7ನೇ ಬಾಜಿರಾಯನಾದಂಥ ಬಾಜಿರಾಯ, ನೀವು ಕೆಳ ಸಮುದಾಯದವರು, ನೀವು ಅಸ್ಪೃಶ್ಯರು, ನೀವು ಅನ್ಟಚಬಲ್, ಹಾಗಾಗಿ ನಿಮಗೆ ಯುದ್ಧ ನಮ್ಮ ಜೊತೆಲಿ ಬಂದರೂ ಕೂಡ, ನೀವು ಬ್ರಿಟಿಷರ ಜೊತೆಲಿ ಹೋದರೂ ಕೂಡ ನಿಮಗೆ ಯಾವುದೇ ಕಾರಣಕ್ಕೂ ಸಾಮಾಜಿಕ ಸಮಾನತೆ ಕೊಡೋದಿಲ್ಲ ಅಂತೇಳಿ ಅವಮಾನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಬ್ರಿಟಿಷರ ಜೊತೆ ಕೈ ಜೋಡಿಸಿ 500 ಜನ ಮಹಾರ್ ಸಮುದಾಯದ ವೀರರು 28,000 ಪೇಶ್ವೆಗಳನ್ನು ಸುಮಾರು 45 ಕಿಲೋಮೀಟ್ರು ಊಟ ಇಲ್ಲದೆ ನೀರಿಲ್ಲದೆ ನಡೆದು ಇವತ್ತಿನ ಭೀಮಾ ನದಿ ತೀರದಲ್ಲಿ ಸಿರೂರು ಅನ್ನುವಂಥ ಒಂದು ಊರಿದೆ. ಅಲ್ಲಿ 500 ಜನ ವೀರರು 28,000 ಪೇಶ್ವೆಗಳನ್ನು ಬಡಿದು ಅವರನ್ನು ಅಲ್ಲಿ ರಕ್ತದ ನದಿ ಹರಿಯುತ್ತೆ, ಭೀಮಾ ನದಿ. ಅದಕ್ಕೆ ಭೀಮಾ ಕೋರೆಗಾಂವ್ ಅಂತ ಹೇಳ್ತಾರೆ. ಅದು ನಡೆದಂಥ ದಿನಾಂಕ 1 ಜನವರಿ 1818. ಅವತ್ತು ನನ್ನ ಸಮುದಾಯದ 22 ಜನ ವೀರಮರಣವನ್ನು ಹೊಂದ್ತಾರೆ. 28,000 ಬ್ರಾಹ್ಮಣ ಪೇಶ್ವೆಗಳನ್ನು ಹೊಡೆದುಳಿಸ್ತಾರೆ. ಅದಕ್ಕೆ ಬಾಬಾ ಸಾಹೇಬ್ರು ಹೇಳ್ತಾರೆ, 1927ರಲ್ಲಿ ಅಧ್ಯಯನ ಮಾಡಿ ಪ್ರತಿ ವರ್ಷ ಅವರು ದೇಶದ ಯಾವುದೇ ಮೂಲಲ್ಲಿದ್ದರೂ ಕೂಡ ಜನವರಿ 1ನೇ ತಾರೀಕು ಭೀಮಾ ಕೋರೆಗಾಂವ್ಗೆ ಬಂದು ನನ್ನ ಸಮುದಾಯದ ವೀರರನ್ನು ನೆನೆಯುವಂಥ ಕೆಲಸವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡ್ತಾರೆ. ಬಂಧುಗಳೇ, ಮೇಲ್ಜಾತಿ ವರ್ಗದವರು ಅವತ್ತು ನಮಗೆ ಏನು ಸಾಮಾಜಿಕ ಸಮಾನತೆ ಕೊಟ್ಟಿಲ್ವೋ ಆ ಸಾಮಾಜಿಕ ಸಮಾನತೆಗೋಸ್ಕರ ಕಿಚ್ಚನ್ನು ಅಂಡಿಸಿದಂಥ ವೀರ ಯೋಧರಿಗೆ ಇವತ್ತು 208ನೇ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾವು ಸ್ವಾಭಿಮಾನಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಪೆನ್ನನ್ನು ಹಿಡಿದರೆ ಭೀಮರಾವ್, ಖಡ್ಗವನ್ನು ಹಿಡಿದರೆ ಭೀಮಾ ಕೋರೆಗಾಂವ್ ಅಂತೇಳಿ ಸ್ವಾಭಿಮಾನದ ಬದುಕನ್ನು ಕಟ್ಕೊಂಡಂಥ ನನ್ನ ಸಮಾಜ ಇವತ್ತು 208ನೇ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ.
ಈ ದೇಶದ ಸ್ವಾಭಿಮಾನಿಗಳಿಗೆ, ಈ ದೇಶದ ಶೋಷಿತ ವರ್ಗಗಳಿಗೆ, ಈ ದೇಶದ OBCಗಳಿಗೆ, ಈ ದೇಶದ ದಲಿತರಿಗೆ, ಈ ದೇಶದ ಅಲ್ಪಸಂಖ್ಯಾತರಿಗೆ ಎಲ್ಲರಿಗೂ ಕೂಡ ಈ ವಿಜಯೋತ್ಸವದ ಸಿಹಿ ಸುದ್ದಿಯನ್ನು ಇಡೀ ದೇಶದ ಮೂಲೆಯಲ್ಲಿ ಆಚರಣೆ ಮಾಡ್ತಾ ಇದೀವಿ ಅಂತ ಇವತ್ತು ಹೇಳ್ಕೊಳ್ಳಿಕ್ಕೆ ಹೆಮ್ಮೆ. ಈ ಸಂದರ್ಭದಲ್ಲಿ ಕೆಪಿಸಿಸಿ ರಾಜ್ಯ ಸಂಚಾಲಕ ಆನಂದ್ ಕುಮಾರ್, ಸಿದ್ದರಾಜು, ಸೀತಾರಾಮು, ವಿಜಯಕುಮಾರ್, ಕುಮಾರಸ್ವಾಮಿ, ವಿಎಸ್ ಪ್ರಾಣೇಶ್, ರಾಘು, ಶಿವಣ್ಣ, ಮಧುಕುಮಾರ್, ಆನಂದ್ ಅಹಿಂದ ಇತರರು ಇದ್ದರು. ನಮಗೊಂದು ಟ್ವೀಟ್ ಮಾಡಿಕೊಡಿ ಅಂತ ಕೇರಳ ಸಿಎಂಗೆ ಮಂಡ್ಯ ಬಿಜೆಪಿ ಕಾರ್ಯಕರ್ತರಿಂದ ಬಹಿರಂಗ ಪತ್ರ ರವಾನೆ ಮಾಡುವ ಮೂಲಕ ವಿನೂತನ ಪ್ರತಿಭಟನೆ ನಡೆಸಿದರು. ಬಿಜೆಪಿ ಮುಖಂಡ ಸಿಟಿ ಮಂಜುನಾಥ್ ನೇತೃತ್ವದಲ್ಲಿ ಪತ್ರದ ಮೂಲಕ ಕೇರಳ ಸಿಎಂಗೆ ಮನವಿ ಮಾಡಿದರು. ಕನ್ನಡಿಗರಿಗೆ ದಯವಿಟ್ಟು ಮನೆ ಕೊಡಿಸಿ, ಕನ್ನಡಿಗರಿಗೆ ದಯವಿಟ್ಟು ಕನ್ನಡಿಗರಿಗೆ ದಯವಿಟ್ಟು ಮನೆ ಕೊಡಿಸಿ, ಮನೆ ಕೊಡಿಸಿ. ದಯವಿಟ್ಟು ಸಿಎಂ ಸಿದ್ದರಾಮಯ್ಯನವರಿಗೆ, ದಯವಿಟ್ಟು ಸಿಎಂ ಸಿದ್ದರಾಮಯ್ಯನವರಿಗೆ ಮನೆ ಕೊಡಿಸಿ, ಮನೆ ಕೊಡಿಸಿ. ಕನ್ನಡಿಗರ ಪರವಾಗಿ ದಯವಿಟ್ಟು ಟ್ವೀಟ್ ಮಾಡಿ, ದಯವಿಟ್ಟು ಕನ್ನಡಿಗರ ಪರವಾಗಿ ದಯವಿಟ್ಟು ಸೋನಿಯಾ ಗಾಂಧಿರವರೇ ದಯವಿಟ್ಟು, ರಾಹುಲ್ ಗಾಂಧಿಯವರೇ ದಯವಿಟ್ಟು ಕನ್ನಡಿಗರಿಗೆ ದಯವಿಟ್ಟು, ಪಿಣರಾಯಿ ವಿಜಯನ್ ಸರ್ ದಯವಿಟ್ಟು ಅವರೇ ದಯವಿಟ್ಟು, ರಾಹುಲ್ ಗಾಂಧಿ ಅವರೇ ದಯವಿಟ್ಟು, ಭಾರತ್ ಮಾತಾ ಕಿ ಜೈ. ನಮ್ಮ ಜಿಲ್ಲೆ ಹಾಗೂ ರಾಜ್ಯದಲ್ಲಿ ಸಾಕಷ್ಟು ಬಡವರಿದ್ದಾರೆ. ಆ ಬಡವರಿಗೆ ಸೂರಿಲ್ಲ. ಈ ವಿಚಾರ ಇಟ್ಟುಕೊಂಡು ಟ್ವೀಟ್ ಮಾಡಿಕೊಡಿ. ರಾಜ್ಯದ ಸಿಎಂ ಹಾಗೂ ಡಿಸಿಎಂ ಮನೆ ಕೊಡುತ್ತಾರೆ. ಇದಕ್ಕಾಗಿ ನಮ್ಮ ಮೇಲೆ ಕಾಳಜಿ ಇಟ್ಟುಕೊಂಡು ಟ್ವೀಟ್ ಮಾಡಿ. ನೀವು ಟ್ವೀಟ್ ಮಾಡಿದ ತಕ್ಷಣ ಬೆಂಗಳೂರಿನ ಕೋಗಿಲ ಬಡಾವಣೆಯಲ್ಲಿ ಅಕ್ರಮವಾಗಿ ನೆಲೆಸಿರುವವರಿಗೆ ಸೂರು ಕೊಡುತ್ತಿದ್ದಾರೆ. ಇದರಿಂದ ಬಡವರ ಪರವಾಗಿ ಒಂದು ಟ್ವೀಟ್ ಮಾಡಿಕೊಡಿ ಎಂದು ಪತ್ರವನ್ನ ಪೋಸ್ಟ್ ಮಾಡಿ ವ್ಯಂಗ್ಯ ಮಾಡಿದರು. ಯಲಹಂಕ ಬಳಿ ಇರುವ ಕೋಗಿಲ ಕ್ರಾಸ್ ಏನು ಬಡಾವಣೆಯಲ್ಲಿ ಏನು ಒಂದು ಫಕೀರ್ ಬಡಾವಣೆ ಮತ್ತು ವಾಸಿಂ ಬಡಾವಣೆ ಏನಿತ್ತು, ಅಲ್ಲಿ ಅಕ್ರಮವಾಗಿ ಮನೆಯನ್ನು ಕಟ್ಕೊಂಡಿದ್ರು. ಆ ಮನೆಯನ್ನು ಅಧಿಕಾರಿಗಳು ಕಾನೂನು ಪ್ರಕಾರವಾಗಿ ಡೆಮಾಲಿಷನ್ ಮಾಡಿದ್ರು. ಆ ಡೆಮಾಲಿಷನ್ ಮಾಡಿದ ತಕ್ಷಣ ಕೇರಳ ರಾಜ್ಯ ಸರ್ಕಾರದ ಪಿಣರಾಯಿ ವಿಜಯನ್ರವರು ಮತ್ತು ಏನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅನ್ಸ್ಕೊಂಡಿರ್ತಕ್ಕಂಥ ವೇಣುಗೋಪಾಲ್ರವರು ಟ್ವೀಟ್ ಮಾಡಿ ದಯವಿಟ್ಟು ತತ್ಕ್ಷಣಕ್ಕೆ ಅವರಿಗೆ ಒಂದು ಪರ್ಯಾಯವಾಗಿ ಮನೆ ಕೊಡಬೇಕು ಅಂಥೇಳಿ ಒಂದು ಮನವಿಯನ್ನು ಮಾಡ್ತಾರೆ. ಆ ತಕ್ಷಣವೇ ಮಂಡಿ ಉರಿದಂತಹ ನಮ್ಮ ರಾಜ್ಯ ಸರ್ಕಾರ, ನಮ್ಮ ಏನು ಟಗರು ಅಂತ ಕರಿತಿದ್ರು, ಟಗರು ಗುಮ್ಮುತ್ತೆ, ಬಂಡೆ ಬೆಚ್ಚಲ್ಲ ಬೆದರಲ್ಲ ಎಲ್ಲೋ ಬಗ್ಗಲ್ಲ ಅಂತ ಹೇಳ್ತಾರೋ ಅಂಥ ಬಂಡೆ ಕರಗೋಗಿದೆ, ಟಗರು ಇವತ್ತು ಬೆನ್ಮೂಳೆ ಬಗ್ಗೋಗಿದೆ. ಅಂಥ ಒಂದು ಶಕ್ತಿ ಪಿಣರಾಯಿ ವಿಜಯನ್ರವ್ರಿಗಿದೆ. ಯಾಕೆಂತಂದರೆ ನಾವು ರಾಮನ್ನ, ಕೃಷ್ಣನ, ಸೀತೆನ, ಹನುಮನ್ನ, ಈಶ್ವರನ ಪೂಜೆ ಮಾಡೋಂಥ ಜನರು, ತಿಲಕವನ್ನು ಇಟ್ಕೊಳ್ಳೋಂಥ ಜನರು. ನಾವು ಕೂಡ 10 ವರ್ಷಗಳಿಂದ 40 ಲಕ್ಷ ಜನ ಕನ್ನಡಿಗರು ಇವತ್ತು ವಿವಿಧ ಯೋಜನೆಗಳ ಅಡಿನಲ್ಲಿ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿ ಬಕಾಪಕ್ಷಿ ಥರ ಕಾಯ್ತಾ ಇದ್ದಾರೆ. ಈ ಬಗ್ಗೆ ದಯವಿಟ್ಟು ಏನು ಪಿಣರಾಯಿ ವಿಜಯನ್ರವರು ಟ್ವೀಟ್ ಮಾಡಬೇಕು. ಅತಿವೃಷ್ಟಿ, ಅನಾವೃಷ್ಟಿ ಮತ್ತು ಪ್ರವಾಹ, ಭೂಕುಸಿತ ಇಂಥ ಒಂದು ಸಂದರ್ಭದಲ್ಲಿ 14,000 ಮನೆ ಕಳ್ಕೊಂಡು ಜನ ಇವತ್ತು ಅಕ್ಷರಶಃ ಟೆಂಟ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರ ಗೋಳು ನಿಮಗೆ ಕೇಳಿಸ್ಲಿಲ್ವಾ? ಅವರ ಬಗ್ಗೆ ನಿಮಗೆ ಮಾನವೀಯತೆ ಒಂದು ಚಿಲುಮೆ ಹೊರಬರಲಿಲ್ವಾ? ಹಾಗಾಗಿ ನಾವು ಮನವಿ ಮಾಡ್ತಾನೆ ಇದ್ದೀವಿ. ರಾಜ್ಯ ಸರ್ಕಾರ ಇವತ್ತು ಜನರಲ್ ಪವರ್ ಆಫ್ ಅಟಾರ್ನಿನ ಕೇರಳ ಸರ್ಕಾರಕ್ಕೆ ಕೊಟ್ಟಿದೆ. ಯಾಕೆಂದರೆ ಕೇರಳದಲ್ಲಿ ಆನೆ ಕಾಲು ತುಳಿತಕ್ಕೆ ಸತ್ರೂ ಕೂಡ ರಾಜ್ಯ ಸರ್ಕಾರವೇ ಪರಿಹಾರ ಕೊಡುತ್ತೆ. ಕೇರಳ ರಾಜ್ಯದಲ್ಲಿ ಮನೆ ಕಟ್ಕೊಡೋಕ್ಕೆ ರಾಜ್ಯ ಸರ್ಕಾರವೇ, ನಮ್ಮ ರಾಜ್ಯ ಸರ್ಕಾರವೇ ಹಣ ಕೊಡುತ್ತೆ. ಮತ್ತು ಏನು ಈ ಬಡಾವಣೆಯಲ್ಲಿ ಒಂದು ಟ್ವೀಟ್ ಮಾಡಿದ ತಕ್ಷಣ ಬೆಂಗಳೂರಿನ ಬಡಾವಣೆಗಳಲ್ಲಿ ತಕ್ಷಣವೇ ಮನೆಯನ್ನು ಹೊಸ ವರ್ಷದ ದಿನದಿಂದ ಕೊಡ್ತಾ ಇದ್ದಾರೆ, ಒಳ್ಳೆ ಹೈ ಫ್ಲ್ಯಾಟ್ಗಳನ್ನ. ಹಾಗಾಗಿ ನಾವು ದಯವಿಟ್ಟು ಕೇಳ್ತೀವಿ, ನಮಗೂ ಕೂಡ ಕನ್ನಡಿಗರು ನಾವು ಕಾಯ್ಕೊಂಡಿದ್ದೇವಲ್ಲ, ನಮಗೂ ಕೂಡ ನೀವು ದಯವಿಟ್ಟು ಟ್ವೀಟ್ ಮಾಡಿ. ಏನು ನಿರ್ಗತಿಕ ವಸತಿನ 40 ಲಕ್ಷ ಜನ ಇದ್ದಾರೆ, ಮನೆ ಇಲ್ದೇ, ಸೂರು ಇಲ್ದೇ 14,000 ಜನ ಪರದಾಡ್ತಿದ್ದಾರೆ. ಅವ್ರ ಬಗ್ಗೆನೂ ಮಾನವೀಯತೆ ದೃಷ್ಟಿಯಿಂದ ತಾವು ಟ್ವೀಟ್ ಮಾಡಿ. ಪ್ರತಿಭಟನೆಯಲ್ಲಿ ಹೊಸಹಳ್ಳಿ ಶಿವು, ಪ್ರಸನ್ನಕುಮಾರ್, ಶಿವಲಿಂಗಯ್ಯ, ಯೋಗ, ಶಿವಣ್ಣ, ಯಲ್ಲೇಗೌಡ, ಆನಂದ, ಶಿವಕುಮಾರ್ ಆರಾಧ್ಯ ಭಾಗಿಯಾಗಿದ್ದರು. ಸಿರಿಧಾನ್ಯಗಳ ಕುರಿತು ಮುಂದಿನ ಪೀಳಿಗೆಗೆ ತಿಳಿಸುವುದು ಎಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಆರ್ ನಂದಿನಿಯವರು ಹೇಳಿದರು. ಇಂದು ಕೃಷಿ ಇಲಾಖೆ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಆಹಾರ ಮತ್ತು ಪೌಷ್ಟಿಕ ಭದ್ರತೆ ನ್ಯೂಟ್ರಿ ಸಿರಿಧಾನ್ಯ ಯೋಜನೆಯಡಿ ಸಿರಿಧಾನ್ಯ ರೋಡ್ ಶೋ ಮೂಲಕ ಮುಂದಿನ ಪೀಳಿಗೆಗೆ ಸಿರಿಧಾನ್ಯ ಬೆಳೆಗಳ ಬಗ್ಗೆ ಅರಿವು ಮೂಡಿಸುವ ಸಂಬಂಧ ಆಯೋಜಿಸಲಾಗಿದ್ದ ಸಿರಿಧಾನ್ಯ ರೋಡ್ ಶೋ ಕಾರ್ಯಕ್ರಮವನ್ನು ಹಸಿರು ಬಾವುಟ ಹಾರಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು.
ಎಲ್ಲ ಹೆಣ್ಣುಮಕ್ಕಳು ಸಿರಿಧಾನ್ಯಗಳನ್ನು ಬಳಸಿ ಆರೋಗ್ಯಕರವಾದ, ಪೌಷ್ಟಿಕತೆ ಹೆಚ್ಚಿಸುವ, ಶುಚಿಯಾದ, ರುಚಿಕರವಾದ ಅಡಿಗೆ ತಯಾರಿಸಬಹುದು ಎಂಬ ಪ್ರಯತ್ನ ನಡೆಯುತ್ತಿದೆ. ಹೊಸ ವರ್ಷಕ್ಕೆ ಸಿಹಿ ಹಂಚುವುದು ಪದ್ಧತಿ. ಆ ದೃಷ್ಟಿಯಿಂದ ಮಂಡ್ಯ ಜಿಲ್ಲಾ ಪಂಚಾಯತ್, ರಾಷ್ಟ್ರೀಯ ಜೀವನೋಪಾಯ ವಿಷನ್, ಕೃಷಿ ಇಲಾಖೆ ಒಟ್ಟುಗೂಡಿ ಸಾವಯವ ಕೃಷಿಯಿಂದ ಬೆಳೆದ ಸಿರಿಧಾನ್ಯಗಳ ತಿನಿಸುಗಳು 100 ರೂಪಾಯಿಯ ಒಳಗಡೆ ಸಾರ್ವಜನಿಕರಿಗೆ ಸೇರಬೇಕು ಎಂಬ ಯೋಚನೆಯಿಂದ ವಿಭಿನ್ನ ಪ್ರಯತ್ನ ಮಾಡಲಾಗಿದೆ ಎಂದರು. ಇಡೀ ರಾಷ್ಟ್ರಾದ್ಯಂತ ಇವತ್ತು ಸುಮಾರು ಎಕರೆ ಪ್ರದೇಶವನ್ನ ಒಂದು ನೈಸರ್ಗಿಕ ಕೃಷಿ ಅಡಿಯಲ್ಲಿ ತರಲಿಕ್ಕೆ ಒಂದು ಒಳ್ಳೆ ಪ್ರಯತ್ನ ನಡೀತಾ ಇದೆ. ಬಹುಶಃ ನಮ್ಮ ರೈತರಿಗೆ ಒಂದು ಮನಸ್ಸಿನಲ್ಲಿ ಇರುತ್ತೆ, ನಾವು ನೈಸರ್ಗಿಕ ಕೃಷಿ ಮಾಡಿದ್ರೆ ಅಥವಾ ಸಾವಯವ ಕೃಷಿ ಮಾಡಿದ್ರೆ ನಮಗೆ ಆದಾಯ ಕಡಿಮೆ ಆಗುತ್ತೇನೋ, ನಾವು ಬೇರೆ ರೀತಿ ಗೊಬ್ಬರಗಳನ್ನು ರಾಸಾಯನಿಕಗಳನ್ನು ಬಳಸ್ತಾ ಇರುವಂಥ ಇಳುವರಿ ಜಾಸ್ತಿ ಇರುತ್ತೆ, ಅವ್ರಿಗೆ ಆದಾಯ ಜಾಸ್ತಿ ಇರುತ್ತೆ ಅನ್ನುವಂಥ ಅಳುಕು ಇರುವಂಥದ್ದನ್ನ ಹೋಗ್ಲಾಡಿಸ್ಲಿಕ್ಕೆ, ಅವ್ರಿಗೆ ಮನೋಸ್ಥೈರ್ಯವನ್ನು ತುಂಬಲಿಕ್ಕೆ, ಧೈರ್ಯವನ್ನು ತುಂಬಲಿಕ್ಕೆ ಮತ್ತು ಮುಖ್ಯವಾಗಿ ಮಾರುಕಟ್ಟೆ ವ್ಯವಸ್ಥೆಗೆ ಅವರು ಹೊಂದಾಣಿಕೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಒಂದು ಸದೃಢವಾಗಿ ಅವ್ರಿಗೆ ಪ್ರೇರಣೆ ನೀಡಲಿಕ್ಕೋಸ್ಕರ ಈ ಒಂದು ರಾಷ್ಟ್ರೀಯ ಮಿಷನ್ ಅನ್ನೋವಂಥದ್ದು ಇರುವಂಥದ್ದು. ಈ ರಾಷ್ಟ್ರೀಯ ಮಿಷನ್ ಫಾರ್ ನ್ಯಾಚುರಲ್ ಫಾರ್ಮಿಂಗ್ ಏನಿದೆ, ನೈಸರ್ಗಿಕ ಕೃಷಿಗಾಗಿ ಇರುವಂಥ ಒಂದು ನ್ಯಾಷನಲ್ ಮಿಷನ್ನು. ಸೊ ಇದರಲ್ಲಿ ಮುಖ್ಯ ಉದ್ದೇಶ ಯಾವುದೇ ರಾಸಾಯನಿಕಗಳು, ಯಾವುದೇ ಒಂದು ಯಥೇಚ್ಛವಾಗಿ ಬಳಸದೆ ಒಂದು ನೈಸರ್ಗಿಕ ಕೃಷಿ ಪದ್ಧತಿಯಲ್ಲೇನೆ ನಮ್ಮಲ್ಲಿರುವಂಥ ಜೀವಾಮೃತ, ಘನಜೀವಾಮೃತ ಇವೆಲ್ಲವನ್ನ ಬಳಸ್ಕೊಂಡು ಒಂದು ನೈಸರ್ಗಿಕ ಪದ್ಧತಿಯಲ್ಲಿ ಬೆಳೆಯನ್ನು ಬೆಳೆಯೋದ್ರಿಂದ ಒಂದು ನಮ್ಮ ಭೂಮಿಗೆ, ನಮ್ಮ ಒಂದು ಮಣ್ಣಿಗೆ ಇರುವಂಥ ಫಲವತ್ತತೆಯನ್ನು ಅದೇ ರೀತಿಯಲ್ಲಿ ಉಳಿಸ್ಕೊಳ್ಳುವಂಥದ್ದು, ನಮ್ಮ ಸಂಪನ್ಮೂಲಗಳಿಗೆ ಯಥೇಚ್ಛವಾಗಿ ಒಂದು ಭಾರವನ್ನು ಹೊರದೆ, ಮುಖ್ಯವಾಗಿ ನೀರು ಮತ್ತು ಮಣ್ಣು ಇವೆರಡರನ್ನ ಸುಸ್ಥಿರವಾಗಿ ಬಳಕೆ ಮಾಡೋದ್ರಿಂದ ಒಂದು ಆಹಾರ ಭದ್ರತೆಯನ್ನು ಮಾಡ್ಬೋದು. ಅದಕ್ಕೆ ಇನ್ನೂ ಹೆಚ್ಚಿನ ಒಂದು ನಮಗೆ ಲಾಭ ಏನಪ್ಪ ಅಂತಂದರೆ ಆರೋಗ್ಯಕ್ಕೆ ಯಾವುದೇ ಕಲ್ಮಶಗಳಿಲ್ಲದೆ, ಯಾವುದೇ ರಾಸಾಯನಿಕಗಳು ಇಲ್ಲದೆ ಮುಕ್ತವಾಗಿರುವಂಥ ಆಹಾರವನ್ನು ಸೇವನೆ ಮಾಡೋದ್ರಿಂದ ನಮ್ಮ ಒಂದು ಆರೋಗ್ಯ ಕೂಡ ಬಲವರ್ಧನೆ ಆಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಕೇವಲ ಮಣ್ಣು ನೀರಿನ ಆರೋಗ್ಯ ಅಲ್ಲದೆ ಮಾನವರ ಆರೋಗ್ಯ ಕೂಡ, ಮನುಷ್ಯರ ಆರೋಗ್ಯ ಕೂಡ ಒಂದು ಸುಸ್ಥಿರ ರೀತಿಯಲ್ಲಿ ನಾವು ಬೆಳವಣಿಗೆ ಆಗಬೇಕು. ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಅಶೋಕ್ ಮಾತನಾಡಿ, ದೇಶಕ್ಕೆ ಆಹಾರ ಭದ್ರತಾ ದೊರಕಿದರೂ ರೈತರಿಗೆ ಆದಾಯ ಭದ್ರತೆ ದೊರೆತಿಲ್ಲ. ರೈತರ ಆದಾಯ ಉತ್ಪಾದನೆಯ ನಂತರದ ಕೃಷಿಯಲ್ಲಿ ಅಡಗಿದೆ. ಕೃಷಿಕರು ಕೇವಲ ಉತ್ಪಾದನೆಗೆ ಸೀಮಿತವಾಗದೆ ಕೃಷಿಯನ್ನು ಉದ್ಯಮ ಮಾಡಿಕೊಳ್ಳಬೇಕು ಎಂಬ ಉದ್ದೇಶದಿಂದ ಪ್ರಪ್ರಥಮವಾಗಿ ರಾಜ್ಯದಲ್ಲಿ ಮಂಡ್ಯ ರೈತ ಉತ್ಪಾದಕ ಕಂಪನಿಗಳು 500-600 ಟನ್ ಭತ್ತವನ್ನು ಖರೀದಿ ಮಾಡಿ ರೈತರ ನಡೆ ಮಾರಾಟದ ಕಡೆ ಎಂಬ ಘೋಷವಾಕ್ಯದ ಮುಖಾಂತರ ರೈತರಿಗೆ ಮಾರಾಟದ ಕಲೆಯನ್ನು ಕಲಿಸುವ ನಿಟ್ಟಿನಲ್ಲಿ ಹೆಜ್ಜೆ ಇಡಲಾಗಿದೆ ಎಂದರು. ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಸಾವಯವ ಸಿರಿಧಾನ್ಯ ಮೇಳ, ಅಂತಾರಾಷ್ಟ್ರೀಯ ಸಾವಯವ ಸಿರಿಧಾನ್ಯ ಮೇಳನ ನಡೆಸ್ಕೊಂಡು ಬರ್ತಾ ಇದೆ. ಅದಕ್ಕೆ ಪೂರಕವಾಗಿ ಜಿಲ್ಲೆನಲ್ಲಿ ನಾವು NFSNM ಯೋಜನೆ ಒಳಗಡೆ ಸಿರಿಧಾನ್ಯ ನಡಿಗೆ, ಸಿರಿಧಾನ್ಯದ ಖಾದ್ಯ ಸ್ಪರ್ಧೆ, ಮರೆತುಹೋದ ಖಾದ್ಯಗಳು, ಈ ರೀತಿ ನಾನಾ ರೀತಿಯ ಸ್ಪರ್ಧೆಗಳ ಮೂಲಕ ಜನಗಳಿಗೆ ಮಾಹಿತಿ ಕೊಟ್ಟು ಇವರೆಲ್ಲರನ್ನೂ ಸಹ ಬೆಂಗಳೂರಿಗೆ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮೇಳ, ಸಾವಯವ ಮೇಳಕ್ಕೆ ಕರ್ಕೊಂಡು ಹೋಗುವಂಥದ್ದು ವಾಡಿಕೆ. ಈ ವರ್ಷ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ದೇಶಕ್ಕೇನೋ ಆಹಾರ ಭದ್ರತೆ ಬಂತು, ರೈತನಿಗೆ ಆದಾಯ ಭದ್ರತೆ ಸಿಕ್ಕಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಉತ್ಪಾದನೆಯ ನಂತರದ ಕೃಷಿ, ರೈತನ ಸಮೃದ್ಧತೆ, ಸಬಲೀಕರಣ ಉತ್ಪಾದನೆಯಲ್ಲ, ಉತ್ಪಾದನೆಯ ನಂತರದ ಕೃಷಿಯಲ್ಲಿ ಅಡಗಿದೆ ಅಂತೇಳಿ ಕರೆ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕೃಷಿಕ ಬರೀ ಉತ್ಪಾದನೆಗೆ ಸೀಮಿತ ಆಗದೆ ಅದನ್ನು ಉದ್ಯಮದ ರೀತಿಯಲ್ಲಿ ಮಾರಾಟವನ್ನು ಕಲ್ತ್ಕೊಳ್ಬೇಕು ಅಂತೇಳಿ ಪ್ರಪ್ರಥಮವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಇಡೀ ರಾಜ್ಯದಕ್ಕಿಂತ 500-600 ಟನ್ನಷ್ಟು ಭತ್ತ ಮಂಡ್ಯ ಜಿಲ್ಲೆಯಲ್ಲಿ ಭತ್ತನ ಖರೀದಿ ಮಾಡೋದ್ರ ಮೂಲಕ, ಎಲ್ಲ ರೈತ ಉತ್ಪಾದಕ ಕಂಪನಿಗಳ ಮೂಲಕ ಈ ರೀತಿ ಭತ್ತ ಖರೀದಿ ಮಾಡೋದ್ರ ಮೂಲಕ ರೈತರಿಗೆ ಮಾರಾಟದ ಕಲೆನ ಕಲಿಸ್ಕೊಳ್ಳುವಂಥದ್ರಲ್ಲಿ ಒಂದು ಹೆಜ್ಜೆ ಮುಂದಿಟ್ಟಿದ್ದೀವಿ. ಸೊ ಈ ನಾವು ಮಾಡ್ತಾ ಇರೋದಕ್ಕೂ ಸಹ ರಾಜ್ಯ ಕರೆ ಕೊಟ್ಟಿರೋದಕ್ಕೂ ಸಹ 2 ಮ್ಯಾಚ್ ಆಗ್ತಾ ಇದೆ ಅಂತ ಹೇಳ್ತಾ, ಸೊ ಇವತ್ತು ರೈತರ ನಡಿಗೆ ಮಾರಾಟದ ಕಡೆಗೆ, ರೈತರ ನಡಿಗೆ ಕಡೆಗೆ, ಸೊ ಅಂತ ಘೋಷವಾಕ್ಯ ಇಟ್ಕೊಂಡು ಮಂಡ್ಯ ಜಿಲ್ಲೆಯಲ್ಲಿ ನಾವು ಸಿರಿಧಾನ್ಯ ಸಾವಯವ ನಡಿಗೆ ಆಚರಿಸ್ತಾ ಇದ್ವಿ. ಇದಕ್ಕೆ ತಾವೆಲ್ಲರೂ ಸಹ ಬಂದಿರುವಂಥದ್ದು KR-ಪೇಟೆ. ಇದುವರೆಗೂ ಬರೀ ಇಲಾಖೆ ಅಧಿಕಾರಿಗಳು, ವಿದ್ಯಾರ್ಥಿಗಳು ಆಚರಣೆ ಮಾಡ್ತಾ ಇದ್ವಿ. ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸುನೀತಾ, ಪ್ರತಿಭಾ, ಹರ್ಷ, ಗಿರೀಶ್ ಗೌಡ ಹಾಗೂ ಮುಖಂಡರುಗಳಾದ ಸೋಮಶೇಖರ್ ಗೌಡ, ಕಾರಸವಾಡಿ ಮಹದೇವ, ಮಹೇಶ್ ಚಂದ್ರಗುರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.
ಟಿ. ನರಸೀಪುರ ತಾಲೂಕು ಮೂಗೂರು ಹೋಬಳಿ ಸಮೀಪದ ಎಂ.ಸಿ. ಹಳ್ಳಿ ಗ್ರಾಮದಲ್ಲಿ ಶ್ರೀ ತ್ರಿಪುರ ಸುಂದರಿ ಅಮ್ಮನವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಬಂಡಿಯ ಉತ್ಸವ ಅತ್ಯಂತ ಸಡಗರ ಸಂಭ್ರಮದಿಂದ ಜರುಗಿತು. ಗ್ರಾಮದಲ್ಲಿ ವರ್ಷಕ್ಕೊಮ್ಮೆ ಜರುಗುವ ಈ ಜಾತ್ರೆ ಗ್ರಾಮದಲ್ಲಿ ಬಂಡಿಯ ವೈಶಿಷ್ಟ್ಯವನ್ನು ವಿಶೇಷ ರೀತಿಯಲ್ಲಿ ಆಚರಿಸುವರು. ಸಮೀಪದ ಕನ್ನಳ್ಳಿ ಗ್ರಾಮದ ಬಸವೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಮೆರವಣಿಗೆ ಮೂಲಕ ಸಿಹಳ್ಳಿ ಗ್ರಾಮಕ್ಕೆ ಬರಮಾಡಿಕೊಳ್ಳಲಾಗುವುದು. ಗ್ರಾಮದ ಮುಖ್ಯ ರಸ್ತೆಯುದ್ದಕ್ಕೂ ನೆರೆದಿದ್ದ ಭಕ್ತರು ತಮ್ಮ ಮನೆಯಂಗಳದ ಮುಂದೆ ನಿಂತು ಇಷ್ಟಾರ್ಥ ಸಿದ್ಧಿಗಾಗಿ ಬಂಜಿಗೆ ಬಾಳೆಗೊನೆಯನ್ನು ಅರ್ಪಿಸಿ ಬೃಹತ್ ಹೂವಿನ ಹಾರಗಳನ್ನು ಹಾಕಿ ಕುಟುಂಬಕ್ಕೆ ಹಾಗೂ ಗ್ರಾಮಕ್ಕೆ ಒಳಿತಾಗಲೆಂದು ಬೇಡಿಕೊಂಡರು. ಬಂಡಿಯ ಓಟದ ವೀಕ್ಷಣೆಗೆ ಸಾವಿರಾರು ಮಂದಿ ಮನೆಯ ಮುಂದೆ ಜಮಾಯಿಸಿ ಸಂಭ್ರಮಿಸಿದರು. ಹಬ್ಬದ ಸಂಭ್ರಮ ಗ್ರಾಮದ ತುಂಬ ಮನೆ ಮಾಡಿತ್ತು. ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು ಹಾಗೂ ಕಬಿನಿ ನೀರು ಬಳಕೆದಾರರ ಮಹಾಮಂಡಳದ ಮಾಜಿ ಅಧ್ಯಕ್ಷರಾದ ಸಿಹಳ್ಳಿ ಗುರುಮೂರ್ತಿ ಮಾತನಾಡಿ, ಪ್ರತಿ ವರ್ಷವೂ ಮೂಗೂರು ಜಾತ್ರೆಯ ನಿಮಿತ್ತ ನಮ್ಮ ಗ್ರಾಮದಲ್ಲಿ ಬಂಡಿ ಹಬ್ಬ ನಡೆಯುವುದು ವಾಡಿಕೆ. ಅದರಂತೆ ಸಂಪ್ರದಾಯಬದ್ಧವಾಗಿ ಈ ಹಬ್ಬವನ್ನು ಸರ್ವ ಜನಾಂಗವೂ ಶಾಂತಿ ಸೌಹಾರ್ದತೆಯಿಂದ ಆಚರಿಸಿಕೊಂಡು ಬರುತ್ತಿರುವುದು ನಮ್ಮ ಗ್ರಾಮದ ವಿಶೇಷವಾಗಿದೆ ಎಂದರು. ಮೈಸೂರು ಜಿಲ್ಲೆ ಟಿ. ನರಸೀಪುರ ತಾಲೂಕು ಮೂಗೂರು ಹೋಬಳಿ ಸಿಹಳ್ಳಿ ಗ್ರಾಮ. ನಮ್ಮ ಗ್ರಾಮದ ಪುರಾತನ ಕಾಲದಿಂದಲೂ ಮೂಗೂರು ತ್ರಿಪುರ ಸುಂದರಿ ಅಮ್ಮನವರ ಜಾತ್ರೆ ಪ್ರಯುಕ್ತ ನಮ್ಮ ಗ್ರಾಮದಲ್ಲಿ ಒಂದು ದಿವಸ ಬಂಡಿ ಹಬ್ಬ ಮಾಡ್ತಕ್ಕಂಥದ್ದು ನಮ್ಮ ಪುರಾತನ ಕಾಲದಿಂದ ನಡೆದು ಬಂದಿರತಕ್ಕಂಥ ವಿಚಾರ. ಆದ್ದರಿಂದ ಅದೇ ಪ್ರಕಾರ ಈ ವರ್ಷವೂ ಕೂಡ ನಾವು ತ್ರಿಪುರ ಸುಂದರಿ ಅಮ್ಮನವರ ಜಾತ್ರಾ ಪ್ರಯುಕ್ತ ನಮ್ಮ ಗ್ರಾಮದಲ್ಲಿ ಬಂಡಿ ಹಬ್ಬವನ್ನು ಎಲ್ಲ ಸಾರ್ವಜನಿಕರ ಎಲ್ಲ ಸಮುದಾಯದ ಜನಾಂಗವನ್ನು ಒಗ್ಗೂಡಿಕೊಂಡು ನಾವು ಬಂಡಿ ಹಬ್ಬವನ್ನು ಮಾಡ್ತಾ ಇದ್ದೀವಿ. ಮದ್ದೂರು ಪಟ್ಟಣದ ನಗರಸಭಾ ಆವರಣದ ಬಳಿ ಇರುವ ಅಂಬೇಡ್ಕರ್ ಪ್ರತಿಮೆಗೆ ಹಾರ ಹಾಕುವ ಮೂಲಕ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಹಿನ್ನೆಲೆ ರಾಜ್ಯ ಶೋಷಿತ ಸಮುದಾಯಗಳ ವೇದಿಕೆಯಿಂದ ವಿಜಯೋತ್ಸವವನ್ನು ರಾಜ್ಯಾಧ್ಯಕ್ಷ ಸುರೇಶ ಕಂಠಿ ನೇತೃತ್ವದಲ್ಲಿ ಅಂಬೇಡ್ಕರ್ಗೆ ಜೈಕಾರ ಹಾಕುವ ಮೂಲಕ ಕೋರೆಗಾಂವ್ ವಿಜಯೋತ್ಸವದ ಈ ದಿನವನ್ನು ನಮ್ಮ ಜನಾಂಗದವರು ಬ್ರಿಟಿಷರೊಂದಿಗೆ ಸೇರಿ ಯುದ್ಧ ಮಾಡಿ ಜಯಿಸಿದ ನೆನಪಿಗಾಗಿ ಆಚರಣೆ ಮಾಡಲಾಗುತ್ತಿದ್ದು, ಇದು ನಮ್ಮ ಸಮುದಾಯದ ಸ್ವಾಭಿಮಾನದ ಸಂಕೇತ ಎಂದು ಸುರೇಶ ಕಂಠಿ ತಿಳಿಸಿದರು. ಬ್ರಿಟಿಷ್ ಆಂಗ್ಲೋ ಯುದ್ಧ ಪ್ರಾರಂಭ ಆಗುತ್ತೆ. ಯುದ್ಧ ಪ್ರಾರಂಭ ಆದಂಥ ಸಂದರ್ಭದಲ್ಲಿ 7ನೇ ಬಾಜಿರಾಯ ಈ ದೇಶದ ಒಂದು ಭಾಗವನ್ನು ಆಳ್ತಾ ಇರ್ತಾರೆ, ಮಹಾರಾಷ್ಟ್ರದಲ್ಲಿ. ಆ ಸಂದರ್ಭದಲ್ಲಿ ದಲಿತ ಸಮುದಾಯದ ಮಹಾರ್ ಜನಾಂಗದವರು ಬ್ರಿಟಿಷರು ಮತ್ತು ಬ್ರಾಹ್ಮಣ 7ನೇ ಪೇಶ್ವೆಯವರಿಗೆ ಬಾಜಿರಾಯನಿಗೆ ಯುದ್ಧ ನಡೀತಾ ಇರ್ತದೆ. ಆ ಸಂದರ್ಭದಲ್ಲಿ ನನ್ನ ಸಮುದಾಯದ ಮಹಾರ್ ಜನಾಂಗದವರು ಹೇಳ್ತಾರೆ, ನಾವು ಸ್ವಾಭಿಮಾನದಿಂದ ಬದುಕಲಿಕ್ಕೆ ನಮಗೊಂದು ಅವಕಾಶ ಕೊಡಿ, ಬ್ರಿಟಿಷರನ್ನು ಈ ದೇಶದಿಂದ ನಾವು ಒದ್ದು ಓಡಿಸ್ತೀವಿ, ನಾವು ಬದುಕಲಿಕ್ಕೆ ಒಂದು ನಮಗೆ ಸಮಾನತೆ ಕೊಡಿ ಅಂತ ಕೇಳ್ತಾರೆ. ಆದರೆ ಬ್ರಾಹ್ಮಣ ಬಾಜಿರಾಯ ಹೇಳ್ತಾನೆ, ನಿಮ್ಗೆ ಯಾವುದೇ ಥರದ ಸಮಾನತೆ ಕೊಡಲ್ಲ, ಶಿಕ್ಷಣದ ಹಕ್ಕು ಕೊಡಲ್ಲ, ನೀವು ಯುದ್ಧ ಮಾಡಿದ್ರು ಅಷ್ಟೇ, ಬ್ರಿಟಿಷರ ಜೊತೆ ಯುದ್ಧ ಮಾಡಿದ್ರು ಅಷ್ಟೇ, ನಮ್ಮ ಜೊತೆ ನೀವು ಸಪೋರ್ಟ್ ಮಾಡಿದ್ರು ಅಷ್ಟೇ, ನೀವು ಅಸ್ಪೃಶ್ಯರಾಗಿ ಇರಬೇಕು ಅನ್ನುವಂಥದ್ದನ್ನು ನನ್ನ ಸಮುದಾಯಕ್ಕೆ ಎಚ್ಚರಿಕೆಯನ್ನು ಕೊಡ್ತಾರೆ. ಆ ಸಂದರ್ಭದಲ್ಲಿ ನನ್ನ ಸಮುದಾಯದ ಮಹಾರ್ ಜನಾಂಗದವರು 500 ಜನ ಸೈನಿಕರು ಬ್ರಿಟಿಷರ ಪರವಾಗಿ ಏನು ಮನುವಾದಿ ಬ್ರಾಹ್ಮಣರಿರ್ತಾರೋ ಅವರ ವಿರುದ್ಧವಾಗಿ ದಿನಾಂಕ 1/1/1818ರಲ್ಲಿ ಯುದ್ಧವನ್ನು ಮಾಡ್ತಾರೆ. 28,000 ಬಾಜಿರಾಯನ ಪೇಶ್ವೆ ಏನಿದಾರೋ ಅವರ 28,000 ಸೈನಿಕರಿರ್ತಾರೆ. ಆದರೆ 27 ಕಿಲೋಮೀಟರ್ ಊಟ ನೀರು ಇಲ್ಲದೆ ಏನಿವತ್ತಿನ ಭೀಮಾ ನದಿ ತೀರ ಇದೆಯೋ ಆ ಭೀಮಾ ನದಿ ತೀರಕ್ಕೆ
ಶಿರೂರು ಅಂತ ಹೇಳ್ತೀವಿ ನಾವು. ಈ ವೇಳೆ ಸಂಘಟನೆಯ ಮುಖಂಡರಾದ ಅರುವಣಹಳ್ಳಿ ಸಿದ್ದರಾಜು, ರಾಜೇಂದ್ರ, ರವಿಕುಮಾರ್, ಮಾದೇವಯ್ಯ ಸೇರಿದಂತೆ ಇತರರು ಹಾಜರಿದ್ದರು. ಚಾಮನಹಳ್ಳಿ ಗ್ರಾಮದಲ್ಲಿ ನೀಡಲಾದ ನಿವೇಶನದಲ್ಲಿ ಮನೆ ನಿರ್ಮಿಸಿಕೊಳ್ಳಲು ಅಕ್ಕಪಕ್ಕದ ನಿವೇಶನಗಳ ಮಾಲೀಕರು ತೊಂದರೆ ನೀಡುತ್ತಿದ್ದಾರೆ ಎಂದು ಗ್ರಾಮದ ಹನುಮಂತ ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಿವೇಶನಗಳ ನಡುವ ಅಂತರವಿದ್ದರೂ ಅಳತೆಯಲ್ಲಿ ವ್ಯತ್ಯಾಸವಿದೆ ಎಂದು 3 ತಿಂಗಳಿಂದ ನಿರ್ಮಾಣ ಹಂತದಲ್ಲಿರುವ ಮನೆಯನ್ನು ಪೂರ್ಣಗೊಳಿಸಲು ಬಿಡದೆ ಸಮಸ್ಯೆ ಸೃಷ್ಟಿಸುತ್ತಿದ್ದಾರೆ ಎಂದರು. 2008ರಲ್ಲಿ ವಸತಿ ಯೋಜನೆಯಡಿ ನಿವೇಶನ ದೊರೆತಿದ್ದು 2011ರಲ್ಲಿ ಮನೆ ನಿರ್ಮಿಸಿಕೊಂಡು ಅಲ್ಲಿಯೇ ವಾಸವಿದ್ದೆ. ಮನೆ ನಿರ್ಮಾಣದ ಮುಂದುವರೆದ ಕಾಮಗಾರಿ ನಡೆಸುತ್ತಿದ್ದೇನೆ. ಇದಕ್ಕೆ ತೊಡಕು ಉಂಟಾಗಿದೆ ಎಂದರು. ಚಾಮನಹಳ್ಳಿ ಗ್ರಾಮವು ಮದ್ದೂರು ನಗರಸಭೆಗೆ ನೂತನವಾಗಿ ಸೇರ್ಪಡೆಯಾಗುತ್ತಿದೆ. ಇತ್ತ ಗ್ರಾಮ ಪಂಚಾಯಿತಿ ಹಾಗೂ ನಗರಸಭೆಯ ಅಧಿಕಾರಿಗಳು ಅಳತೆ ಮಾಡಿಕೊಟ್ಟು ಸಹಕಾರ ನೀಡುತ್ತಿಲ್ಲ. ಸಂಬಂಧಿತ ಅಧಿಕಾರಿಗಳು ಈ ಸಮಸ್ಯೆಯನ್ನು ಬಗೆಹರಿಸಿಕೊಡುವಂತೆ ಮನವಿ ಮಾಡಿದರು. ಆಜುಬಾಜಿನವರು ನಮಗೆ ಮನೆ ಕಟ್ಟುವಾಗ ಮುಂದುವರೆದ ಕಾಮಗಾರಿಯನ್ನು ಮಾಡ್ತಾ ಇರಬೇಕಾದ್ರೆ ತೊಂದರೆ ಕೊಡ್ತಾಯಿದ್ರು ಸರ್. ಆದ್ದರಿಂದ PDO ಪಂಚಾಯಿತಿಯವರಿಗೆ ನಾವು ಅರ್ಜಿ ಕೊಟ್ಟಿದ್ವಿ. ಅವರು ತಡವಾಗಿ ಲೇಟಾಗಿ ಇದು ಮಾಡ್ಕೊಂಡು ಅಳತೆ ಬರ್ತೀವಿ ಅಂತ ನೋಟಿಸ್ ಕೊಟ್ಟಿರ್ತಾರೆ ಆಜುಬಾಜಿನವ್ರಿಗೆ. ಸ್ಥಳಕ್ಕೆ ಬಂದು ಕ್ರಮಬದ್ಧವಾಗಿ ಅಳತೆ ಮಾಡಿರೋದಿಲ್ಲ. ನಗರಸಭೆಗೆ ಸೇರ್ಕೊಂಡೈತೆ ಅಂತ ಅಂದ್ಬಿಟ್ಟು ಅಳತೆ ಮಾಡ್ದೇ ಹೊರಟೋಗಿರ್ತಾರೆ ಸರ್. ಆಜುಬಾಜಿನವರು ಅಳತೆ ಮಾಡಿದ್ದಾರೆ, ಆದರೂ ನೀವು ಮನೆ ಕಟ್ಟಬೇಡಿ, ಇಲ್ಲಿ ತನಕ ನಮ್ಮ ಜಾಗ ಇದೆ ಅಂತಂತೇಳಿ ಗಲಾಟೆ ಮಾಡ್ತಾರೆ ಸರ್, ಹಿಂಭಾಗದವರು ಮತ್ತು ಪಕ್ಕದವರೆಲ್ಲ. ಅದರಿಂದ ಮತ್ತೆ ನಾನು ಪಂಚಾಯಿತಿ ಹತ್ರ ಧರಣಿ ಕೂತ್ಕೊಳ್ಳುವಂತಂದರೆ ನಗರಸಭೆಗೆ ಸೇರ್ಕೊಂಡೈತೆ ಅಂತ ಹೇಳ್ತಾರೆ, ಅರ್ಜಿ ಮತ್ತೆ ತಗೊಳ್ಳಲ್ಲ ಅಂತ ಅಂತಾರೆ. ನಗರಸಭೆ ತಾವು ಏನಾರು ಧರಣಿ ಕೂತ್ಕೊಳ್ಳುವ ಅಂತಂದರೆ ನಮ್ಮ ಹತ್ರ ಇನ್ನು 2 ತಿಂಗಳು ಕಾಲಾವಕಾಶ ಇದೆ, ನೀವು ಪಂಚಾಯತಿಲೇ ಕೇಳ್ಕೋಬೇಕು ಅಂತ ಇದು ಮಾಡ್ತಾರೆ. ಅದರಿಂದ ಇದನ್ನು ಮತ್ತೆ ಕಾಮಗಾರಿ ಮುಂದುವರ್ಸೋಕ್ಕೆ ಆಜುಬಾಜಿನವರು ತೊಂದರೆ ಕೊಡ್ದಂಗೆ ಅದು ಅಳತೆ ಮಾಡಿ ನಮಗೆ ಕ್ರಮಬದ್ಧವಾಗಿ ಕಾನೂನುಬದ್ಧವಾಗಿ ಇದು ಮಾಡಿಕೊಡ್ಬೇಕು ಅಂತ ನಾನು ಇದು ಮಾಡ್ತಾಯಿದ್ದೀನಿ ಸರ್. 10 ಜನ ಏನಾದ್ರು ಹೋಗಿ ಅವ್ರನ್ನ ಕೇಳ್ತು ಅಂತಂದರೆ ಅವ್ರ ಮಾತನ್ನು ಕೇಳ್ಕೊಂಡು ಇದು ಮಾಡ್ತಾರೆ ಹೊರತು ನಮ್ಮ ಒಬ್ಬಂಟಿಗರನ್ನು ಮಾತು ಕೇಳಿ ಕಾನೂನುಬದ್ಧವಾಗಿ ಅಳತೆ ಮಾಡಿಕೊಡ್ತಾಯಿಲ್ಲ ಸರ್. ನಮಗೆ ಸ್ಥಳಕ್ಕೆ ಬಂದು ನಗರಸಭೆಗೆ ಸೇರ್ಕೊಂಡೈತೆ ಅಂತ ಕ್ರಮಬದ್ಧವಾಗಿ ಅಳತೆ ಮಾಡಿಲ್ಲ ಸರ್. ಅದು ಬರ್ಕೊಟ್ಟಿಲ್ಲ ಸರ್. ಆಜುಬಾಜಿನವರಿಂದ ಸ್ಥಳ ಮಹಾಜೂರು ಕಾಪಿ ಕೊಟ್ಟಿಲ್ಲ, ನೋಟಿಸ್ ಕೊಟ್ಟಿರೋ ಅಷ್ಟೇ ಸರ್, ಏನು ಕೊಟ್ಟಿಲ್ಲ ಸರ್. ಆಜುಬಾಜಿನವ್ರಿಗೆ ನಮಗೆಲ್ಲ ನೋಟಿಸ್ ಕೊಟ್ಟಿದ್ರು ಅಷ್ಟೇ, ಇಂಥ ದಿವಸ ಅಳತೆ ಬರ್ತೀವಿ ಅಂತ ಬಂದು ಅಳತೆ ಮದ್ದೂರು ಪಟ್ಟಣದ ಪೂರ್ಣಪ್ರಜ್ಞೆ ವಿದ್ಯಾಸಂಸ್ಥೆಯಲ್ಲಿ ಪ್ರತಿವರ್ಷದಂತೆ ಈ ವರ್ಷವೂ ಕೂಡ ನೂತನ ವರ್ಷದ ಸ್ವಾಗತ ಹಿನ್ನೆಲೆ ಶಿಕ್ಷಕರೇ ಮನೆಯಲ್ಲಿ ಹಾಗೂ ಬೇಕರಿಯಲ್ಲಿ ತಂದ ವಿವಿಧ ಆಹಾರ ಪದಾರ್ಥಗಳನ್ನು ಪ್ರದರ್ಶನ ಮಾಡುವ ಮೂಲಕ ವಿದ್ಯಾರ್ಥಿಗಳಿಗೆ ಸಿಹಿ ಹಾಗೂ ಖಾರದ ತಿಂಡಿಗಳನ್ನು ನೀಡುವ ಮೂಲಕ ನೂತನ ವರ್ಷವನ್ನು ಸಂಭ್ರಮದಿಂದ ಬರಮಾಡಿಕೊಂಡರು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಧನಂಜಯ ಮಾತನಾಡಿ, ಪೂರ್ಣಪ್ರಜ್ಞೆ ಶಾಲೆ ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಫಲಿತಾಂಶವನ್ನು ತಾಲೂಕಿಗೆ, ಜಿಲ್ಲೆಗೆ, ರಾಜ್ಯಕ್ಕೆ ಕೊಡುವ ಮೂಲಕ ಉತ್ತಮವಾದ ಶಿಕ್ಷಕರ ತಂಡವನ್ನು ಕಟ್ಟಿಕೊಂಡು ವಿಭಿನ್ನ ರೀತಿಯ ಕಾರ್ಯಕ್ರಮಗಳ ಮಾಡುವ ಮೂಲಕ ತಾಲೂಕಿನಲ್ಲಿ ಮಾದರಿಯಾಗಿದ್ದಾರೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಶಾಲೆಯವರು ಈ ದಿನ ಹೊಸ ವರ್ಷದ ಆಚರಣೆಯನ್ನು ಬಹಳ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬಗೆ ಬಗೆಯ ತಿನಿಸುಗಳನ್ನ ತಯಾರು ಮಾಡಿ ಮಕ್ಕಳಿಗೆ ಪರಿಚಯಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮಗಳು ಕೂಡ ಶಾಲಾ ಹಂತದಿಂದ ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಪೂರ್ಣಪ್ರಜ್ಞೆ ಕಾನ್ವೆಂಟ್ನ ಎಲ್ಲ ಆಡಳಿತ ಮಂಡಳಿಯ ಅಧ್ಯಕ್ಷರು ಕಸ್ತೂರಿ ಮೇಡಮ್ ಆಗಿರ್ಬೋದು, ಅನಂತೇಗೌಡರಾಗಿರ್ಬೋದು ಮತ್ತು ಎಲ್ಲ ಅಧ್ಯಾಪಕರಿಗೆ ಈ ಸಂದರ್ಭದಲ್ಲಿ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಈ ಒಂದು ಹೊಸ ವರ್ಷದಲ್ಲಿ ಅವರ ಆಶಯಗಳು ಎಲ್ಲವೂ ಕೂಡ ಈಡೇರಲಿ, ಈ ಸಂಸ್ಥೆ ಇನ್ನೂ ಹೆಮ್ಮರವಾಗಿ ಬೆಳೀಲಿ, ಈ ಸಂಸ್ಥೆ ಮೂಲಕ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಭವಿಷ್ಯವನ್ನು ಕಲ್ಪಿಸ್ಕೊಡೋದಕ್ಕೆ ಈ ಸಂಸ್ಥೆ ಪ್ರಾಮಾಣಿಕವಾಗಿ ದುಡಿಯಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಳ ಸಂತೋಷದಿಂದ ಭಾಗವಹಿಸಿ ಕ್ಯಾಲೆಂಡರ್ ಬಿಡುಗಡೆಯನ್ನು
ನೆರವೇರಿಸ್ತೀವಿ. ಹಾಗೆ ಇದು ಬಗೆ ತಿನಿಸುಗಳನ್ನ ಶಿಕ್ಷಕರು ಏನು ತಯಾರು ಮಾಡಿದ್ದಾರೆ, ಮಕ್ಕಳಿಗೆ ಈ ಸಂದರ್ಭದಲ್ಲಿ ಉಣಬಡಿಸುವಂಥ ಒಂದು ಪ್ರಯತ್ನ ನಡೀತಾ ಇದೆ. ನಾನು ನೋಡ್ತಾ ಇದ್ದೀನಿ ಏನು ಅಂತಂದರೆ, ಇಲ್ಲಿ ನಾನು ಕೂಡ ಕೆಲವು ತಿನಿಸುಗಳನ್ನ ನೋಡೇ ಇಲ್ಲ ಜೀವನದಲ್ಲಿ. ಹಾಗಾಗಿ ಇಂಥ ಒಂದು ಪ್ರಯತ್ನವನ್ನು ಶಾಲೆಯವರು ಮಾಡ್ತಾ ಇರೋದು ಭಾಳ ಪ್ರಶಂಸನೀಯವಾಗುತ್ತೆ ಮತ್ತು ಶ್ಲಾಘನೀಯವಾಗುತ್ತೆ. ಇದು ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಮೌಲ್ಯಗಳನ್ನ ನಮ್ಮ ಮಕ್ಕಳಿಗೆ ಪರಿಚಯಿಸುವಂಥ ಒಂದು ಪ್ರವೃತ್ತಿ ಶಾಲಾ ಹಂತದಲ್ಲಿ ಆಗ್ತಾ ಇದೆ. ಇದು ನಿರಂತರವಾಗಿ ಆಗಲಿ ಅನ್ನೋದು ನನ್ನ ಆಶಯ. ಈ ವೇಳೆ ಸಂಸ್ಥೆಯ ಅಧ್ಯಕ್ಷರಾದ ಕಸ್ತೂರಿ ಅನಂತಗೌಡ, ಮುಖ್ಯ ಶಿಕ್ಷಕರಾದ ಅನಂತಗೌಡ, ಶಿಕ್ಷಕರು ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು.